ನೀವೇನು ಸರಿ 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 ಉತ್ತರ ಕೊಟ್ರಿ, ದಟ್ ಈಸ್ ಕಾನ್ಷಿಯಸ್ ಮೈಂಡ್. ಇದು ಕೆಲಸ ಮಾಡೋದು ಇಷ್ಟೇ. ಯಾವುದು ನೀವು ಮಜಾ 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 ಅಂದ್ರಿ ಅದಷ್ಟು ಸಬ್ಕಾನ್ಷಿಯಸ್ ಮೈಂಡ್, ಅದು ಇಷ್ಟು ಕೆಲಸ ಮಾಡುತ್ತೆ. ಮನುಷ್ಯನ ಮೈಂಡ್ ಸರಿ ಇರೋದನ್ನ ಕೆಲಸ ಮಾಡಲ್ಲ, ಖುಷಿ ಕೊಡೋದನ್ನ ಕೆಲಸ ಮಾಡತ್ತೆ. ನೀವು ಯಾಕೆ 7 ಗಂಟೆ ಆದರೂ ಎದ್ದೇಳ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತು 5 ಗಂಟೆಗೆ ಹೇಳೋದು ಸರಿ, ಬಟ್ ಖುಷಿ ಯಾವ್ದು ಕೊಡ್ತಾ ಇದೆ? ನಿದ್ರೆ. ಸೊ ನಿದ್ದೆನು ಮಾಡುತ್ತದು? ಇಲ್ಲಿಷ್ಟೇ ಕಲಿಬೇಕಾಗಿರೋದು, ಯಾವುದು ನಿಮಗೆ ಖುಷಿ ಕೊಡುತ್ತೋ ಅದನ್ನು ಸರಿಯಾಗಿ ತಿಳ್ಕೋಬೇಕು. ವ್ಯಾಯಾಮ ಸರಿ, ಇದನ್ನೇ ಖುಷಿ ಪಡ್ಬೇಕು ನೀವು, ಇದನ್ನಲ್ಲ. ನಾನು ಹೇಳ್ದನಲ್ಲ, ಈಗ ಐ ಆಮ್ 40+ ಏಜ್, ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡು ಇಷ್ಟು ಕಾನ್ಫಿಡೆನ್ಸಲ್ಲಿ ಹಾರಾಡ್ತೀನಿ ಅಂತ ಅಂದರೆ ನಾನು ವ್ಯಾಯಾಮ ಮಾಡ್ತೀನಿ, ಐ ಎಂಜಾಯ್ ದಟ್. ಹಾಗಾಗಿ ವ್ಯಾಯಾಮವನ್ನು ಖುಷಿಪಟ್ಟೆ. ನಂಬರ್ 2, ರೀಡಿಂಗನ್ನು ಖುಷಿಪಟ್ಟೆ. ದಿನಕ್ಕೆ 6 ಗಂಟೆ ಓದ್ತೀವಿ, ಹಾಗಾಗಿ ಗರುಡದ ಲೈಫೆಲ್ಲ ಸ್ಟಡಿ ಮಾಡ್ಕೊಂಬರಕ್ಕೆ ರೆಡಿ ಆಗ್ತೀವಿ. ನಂಬರ್ 3, ಟಿ ವಿ ನೋಡಲ್ಲ, ವರ್ಕ್ ಮಾಡ್ತೀವಿ. ನಂಬರ್ 4, ರಾ ಫುಡ್ ತಿಂತೀವಿ. ನಮ್ಮ ಕಾರಲ್ಲಿ ಬಂದರೆ ನಿಮಗೆ ಕೋಲಾ, ಪೆಪ್ಸಿ, ಅದು ಇದು ಬಿಸ್ಕೆಟ್ಟು ಚಿಪ್ಸ್ ಸಿಗಲ್ಲ, ಬರೀ ಹಣ್ಣಿನ ಡಬ್ಬಗಳು ಸಿಗ್ತಾವೆ, ಫ್ರೂಟ್ಸ್ ಓನ್ಲಿ. ಹಾಗಾಗಿನೇ ಈ ಏಜಲ್ಲಿ ನಿಮಗಿಂತ ಸ್ವಲ್ಪ ಶೈನಿಂಗಾಗಿ ಕಾಣ್ತಾ ಇರ್ತೀವಿ ನಾವು, ಈಟಿಂಗ್ ರಾ ಫುಡ್. ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಟೈಮ್ ಪಾಸ್ ಮಾಡಲ್ಲ. 11:15 ಅಂದರೆ ಇವತ್ತು ಅಬ್ಸರ್ವ್ ಮಾಡಿರ್ಬೋದು, ಶಾರ್ಪ್ 11:30 ನಮ್ಮ ಕಾರ್ ಅಲ್ಲಿ ಲ್ಯಾಂಡ್ ಆಗತ್ತೆ. ಈಗ 2:15 ಅಂದರೆ 2:15 ಶಾರ್ಪ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತೀವಿ. ಟೈಮ್ ಮಿನಿಟ್ ಬೈ ಮಿನಿಟ್ ಶೆಡ್ಯೂಲ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಇದು ಬರೀ CM ಮಾಡಬೇಕು ಅಂತಲ್ಲ, ನೀವು ಮಾಡ್ಕೋಬೇಕು, ಆವಾಗ ಸಕ್ಸಸ್ ಕಾಣ್ತೀರಾ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಮನುಷ್ಯ ಬಂದ ದೇವರ ಓಡಿ ಹೋದ. ದೇವರನ್ನ ಕಟ್ಟಿಕೊಂಡು ಬದುಕುವಂತ ಈ ಜಗತ್ತೊಳಗೆ ಒಂದಿಷ್ಟು ಸತ್ಯನ ತಿಳ್ಕೊಂಡು ಬದುಕ್ಬಿಟ್ರೆ ಆರಾಮ್ ಇರ್ತದೆ. ಏನು ಸತ್ಯ? ಸಂಸಾರದಾಗ ಸುಖ ದುಃಖಗಳು ಬರುವೆವು. ಸಂಸಾರದೊಳಗೆ ಮತ್ತೆ ಕೆಟ್ಟದು ಒಳ್ಳೆಯದು ಇರುವುದೇ, ಸುಖ ದುಃಖಗಳು ಸಂಸಾರದೊಳಗೆ ಬರುವುದೇ. ಅದನ್ನ ಸಮನಾಗಿ ತಗೊಳ್ಳೋದು. ಈಗ ನೀವೆಲ್ಲ ಕಬ್ಬು ಬೆಳಿತೀರಿ, ಹೊಲ್ದಾಗ ಕಬ್ಬು ಬೆಳಿತೀರಿ. ಕಬ್ಬಿಗೆ ಒಂದು ಜೇನು ಗೂಡು ಕಟ್ಟಿರ್ತದ ಅಂತ ತಿಳ್ಕೊರಿ. ಜೇನು ಗೂಡು ಕಟ್ಟಿರ್ತದ ಕಬ್ಬಿಗೆ. ಕಬ್ಬು ಸಿಹಿನೇ, ಜೇನುಗೂಡು ಸಿಹಿನೇ. ಯಾವ್ದು ತಗೋತೀರಿ ನೀವು? ಮೊದಲ ಜೇನುಗೂಡು ತಕ್ಕೊಂತಿರೋ ಕಬ್ಬು ತಕ್ಕೊಂತಿರೋ? ಅವ ಅಂದ ಕಬ್ಬನ ಕಟಾವ್ ಮಾಡ್ಬಿಡ್ತೀನ್ರಿ, ಜೇನು ಬರ್ತದ ಕಬ್ಬು ಬರ್ತದ, ಮುಗಿತಲ್ರಿ ಸ್ವಾಮಿಗಳು, ಎರಡೂ ಸಿಗ್ತಾವ ನನಗ. ಜೇನು ಹುಳದನೂ ಬೇಕು, ಕಬ್ಬನೂ ಬೇಕು, ಕಬ್ಬನು ಸಿಹಿ ಕೊಡ್ತದ, ಜೇನುಹುಳನೂ ಸಿಹಿ ಕೊಡ್ತದ. ಎರಡು ಹೆಂಗ ಸ್ವೀಕಾರ ಮಾಡಿದ್ವಲ್ಲ, ಜೀವನದೊಳಗ ಜೇನು ಹುಳ ಎಂಬ ಸಿಹಿನೂ ಬರ್ತದ, ಕಬ್ಬು ಒಮ್ಮೊಮ್ಮೆ ಕಹಿನೂ ಬರ್ತದ. ಕಹಿನ ಕಟಾವು ಮಾಡ್ಕೊಂಡು ಕಹಿನೂ ತಗೊಂಡು ಬಿಟ್ಟು ಅಂದ್ರೆ ಮ್ಯಾಗ ಜೇನು ಹುಳ ನಮ್ಮ ಬದುಕಿಗೆ ಬಂದೇ ಬಿಡುತ್ತದೆ. ಎರಡನ್ನೂ ಸ್ವೀಕಾರ ಮಾಡಿ ನಾವು ಬದುಕಬೇಕಾಗ್ತದೆ. ನೀವೆಲ್ಲ ಇಲ್ಲಿ ರೈತರಿದ್ರೆ ನಿಮ್ಮ ಆಕಳಿಗೆ ನೋಡ್ರಿ, ಉಣ್ಣಿ ದೊಡ್ಡ ತೆಲಿವೆ ನಾವು ಆಕಳಕ್ಕೆ. ಹೌದಿಲ್ಲ? ನಮ್ಮ ಮಠದಾಗ ಆಕಳಿಗೆ ಅವು ಎಷ್ಟು ರಕ್ತ ಹೇರ್ತಾವಿಲ್ಲ ಆಕಳಿಗೆ ಉಣ್ಣಿ. ಈಗ ಆಕಳಿಗೆ ಹೇರ್ತಾವಿಲ್ಲ ಅವು ಉಣ್ಣಿ ಹತ್ಕೊಂಡವು. ಮನುಷ್ಯಾಗೂ ಕೆಲವೊಮ್ಮೆ ತಿಗಣಿ ಅಂತ ಬರ್ತದ, ಅದು ತಗೋತು ಅಂದ್ರೆ ಬಡ 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 ಕೆಟ್ಟ ರಕ್ತ ಅಷ್ಟೇ ಕುಡಿತೈತಿ ಅಂತಾರ. ತಿಗಣಿ ಚಲೋ ಅಂತೀನಿ ನಾನು. ತಿಗಣಿ ಭಾಳ ಚಲೋ, ಮನುಷ್ಯನ್ ಕೆಟ್ಟ ರಕ್ತ ಕುಡಿತದ. ಇವನ್ ನಾಲ್ಗಿ ಮನುಷ್ಯಂದ ಚಲೋ ರಕ್ತನ ಕುಡಿಯಾಕತ್ತದ. ತಿಗಣಿ ಭಾಳ ಚಲೋ, ಕೆಟ್ಟ ರಕ್ತ ಕುಡಿತೈತಿ. ಇವ ಅಂದ ಅಂದ್ರೆ ಇದು ಚಲೋ ರಕ್ತನೇ. ಯಾವಾರ ಹೊಕ್ಕಿರ್ತಾನ ಪಾಪ, ಚಲೋ ಗಾಡಿ ತಂದಿರ್ತಾನ, ಚಲೋ ಗಾಡಿ ತಂದು ಪೂಜೆ ಮಾಡ್ಕೊತಿರ್ತಾನೆ. ಏನಂದು ಬಿಡುದು, ಮಗ ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಅದು ಪಾಪ ಅಲ್ಲಿ ಇಲ್ಲಿ ದುಡುದು ಸೈಕಲ್ ಮೋಟರ್ ತಂದಿರ್ತೈತಿ. ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಇವ ಒಳ್ಳೇದ್ ಮಾತ ಆಡೇ ಇಲ್ಲ ಇವ ಬಾಯಾಗ. ಇಷ್ಟ ಅನ್ನಲ್ಲ, ಅದು ಸಾಯೋ ತಕ್ಕ ನೆನಪಿಟ್ಕೊತಿತ್ತದು. ಗಾಡಿ ತಂದಿದ್ದು ಖುಷಿ ಬಿಟ್ಟವ ಇಲ್ಲೇ. ಏನವ ಗಾಡಿ ತಗೊಂಡಿದ್ದ ಆ ಖುಷಿ ಬಿಟ್ಟ, ಅವನ ತಲೆಯಾಗ ಇದ್ದಿದ್ದೇನು? ನನಗಂದ್ರಲ್ಲ ಇವರು ಊರು ಡಬ್ಬ ಹಾಕಿನ ಅಂದ್ರಲ್ಲ, ಏನು ಊರು ಡಬ್ಬ ಹಾಕಿನ ನಾನು? ಅವು ಇರ್ತಾವ, ಮಾತಾಡೋದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹಂಗೆ ತಿಗಣಿ ಅದು ಏನ್ ಮಾಡ್ತದ, ನಿಮ್ದು ಇರ್ತೈತಲ್ಲ ಆಕಳಿಗೆ, ಅದು ಕೆಚ್ಚಿರ್ತದಲ್ಲ, ಆಕಳಿಂದ ಹಾಲು ಕೊಡೋದು ಕೆಚ್ಚ, ಅಲ್ಲೂ ಹತ್ಕೊಂಡಿರ್ತಾವಿಲ್ಲ. ಎರಡು ಮೂರು ನೀವು ಕರ್ಯಾಕ್ ಹೋದಾಗ ಏನೈತಿ, ತೆಗದ್ ಒಗಿತೀರಿ. ಇಲ್ಲ ಅವು ಏನಾರ ಔಷಧಿ, ಒಂದಿಷ್ಟು ಇಂಜೆಕ್ಷನ್, ಒಂದಿಷ್ಟು ಔಷಧಿ, ಇಷ್ಟೆಲ್ಲ ಕೊಡ್ತೀರಿಲ್ಲ.
ಮತ್ತು ಯಾವ ಆಕಳುಗಳಿಗೆ ದವಾಖಾನೆ ಅದಾವ ಅಂದ್ರೆ ಯಾವ ಮನುಷ್ಯ ಸಾಕ್ಯಾನಲ್ಲ ಅವಕ್ ಮಾತ್ರ ದವಾಖಾನೆ ಅದಾವ. ಕಾಡಿನ ಆಕಳು ಎಂದ್ರ ದವಾಖಾನೆಗೆ ಹೋಗ್ಯಾವನು ಒಮ್ಮೆ ಹೋಗಿಲ್ಲ. ಯಾವ ನಾಯಿಗಳಿಗೆ ದವಾಖಾನೆ ಅದಾವ ಅಂದ್ರೆ ಯಾವ ಮನುಷ್ಯನ ಸಂಘ ಮಾಡ್ಯಾವಲ್ಲ ಆ ನಾಯಿಗಳಿಗೆ ಮಾತ್ರ ದವಾಖಾನೆ ಅದಾವ. ಕಾಡಿನಾಗಿರೋ ನಾಯಿಗಳು ಎಂದರ ದವಾಖಾನೆಗೆ ಹೋಗ್ಯಾವೇನ್? ಸಾಧ್ಯನೇ ಇಲ್ಲ. ಈ ಹಂದಿ ಹಿಡಿಯೋರು ಬರ್ತಾರ, ಎಲ್ಲಿ ಬಂದದ್ ನಮ್ಮ ಬಾಳೆ? ಹಂದಿ ಹಿಡಿಯೋರು ಬರ್ತಾರ, ಅವ್ರು ಹಂದಿ ಚಲೋ ಕೆಟ್ಟ ನೋಡ್ಕೊಂಡ್ ಮಾಡ್ಕೊಂಡ್ ಎಲ್ಲ ಹಿಡ್ಕೊಂಡ್ ಹೋಗ್ತಾರ. ಯಾವ ಊರ್ ಒಳಗ್ ಹೊಕ್ಕೊಂಡವಲ್ಲ ಅಂತ ಹಂದಿಗಳನ್ನೇ ಹಿಡ್ದಾರ ಅವ್ರು. ಕಾಡ್ನಾಗಿರೋ ಹಂದಿಗಳು ಆರಾಮಿಲ್ಲೇನ್? ಅದು ಬೇಟೆ ಮೊದಲು ಆಡ್ತಿದ್ರು, ಈಗೆಲ್ಲ ಆಕ್ಟ್ ಬಂದ, ಫಾರೆಸ್ಟ್ ಆಕ್ಟ್, ವಿ ಕೆನಾಟ್ ಕಿಲ್ ಆನ್ ಎನಿ ಆನಿಮಲ್, ಯಾವ್ದು ಸಾಯ್ಸಂಗಿಲ್ಲ. ಕಾಡಿನಾಗಿರೋ ಹಂದಿಗಳು ಆರಾಮ್ ಬದಕ್ಕೆ ಅವು ಯಾವ ಊರಾಗ ಹೊಕ್ಕೊಂಡವಲ್ಲ ಅವನ್ನ ಹೊಡೆದಿವಿ. ಮತ್ ನೋಡ್ರಿ, ಇಲ್ಲಿ ಕಂಟಕ ಆಗಿದ್ದು ಯಾವುದು? ಮನುಷ್ಯನೇ ಕಂಟಕ ಆಗ್ಯಾನ, ಪ್ರಾಣಿಗಳು ಕಂಟಕ ಆಗೇ ಇಲ್ಲ. ನಾಯಿ ಮನುಷ್ಯನ್ ದೋಸ್ತಿ ಮಾಡ್ತು, ದವಾಖಾನಿ ಸೇರ್ತು. ಆಕಳ ಮನುಷ್ಯನ್ ದೋಸ್ತಿ ಮಾಡ್ತು, ದವಾಖಾನಿ ಸೇರ್ತು. ಪಾಪ ಅವು ಹಂದಿ ಏನಾದ್ರ ತಡಿ ಊರಾಗಂತ ಎಂಟ್ರಿ ಕೊಟ್ಟವು, ಅವನ್ ಹಿಡ್ಕೊಂಡು ಹೋಗಿ ಕಡದ ಮುಗಿಸ. ಮತ್ತ ಈ ಹುಲಿಗಳು ಊರಾಗ ನೋಡು ಕಾಡ್ದಾಗ ಆರಾಮ್ ಇರ್ತಾವು, ನಾಡ್ದಾಗ ಬಂದು ಅಂದ್ರೆ ಅವು ಏನೂ ಮಾಡಿರೋದಿಲ್ಲ, ಬಡ ಬಡ ಗುಂಡ್ ಹಾಕಿ ಹುಲಿನ ಸಾಯಿಸೇ ಬಿಡುದು. ಚಿರತೆ ಊರೊಳಗೆ ಬಂದ್ರೆ ಚಿರತೆ ಸತ್ತಾವು, ಮನುಷ್ಯ ಕಾಡೊಳಗೆ ಹೋದ್ರೆ ಯಾವತ್ತೂ ಸತ್ತೇ ಇಲ್ಲವ. ಆರಾಮ್ ಟ್ರಕ್ಕಿಂಗ್ ಹೋಗ್ತಾವಲ್ಲ. ಈಗ ಮತ್ ನಾವು 20-30 ಟ್ರಕ್ ಮಾಡಿ ಎಲ್ಲ ಹೋಗಿ ಬಂದ್ರೆ ಆರಾಮ್ ಕಾಡ್ ಅನುಭವಿಸಿ ಬಂದಾನ. ಆದ್ರ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಬಹಳ ವಜ್ಜಾಗ್ಯದ. ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನ, ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ರ ಕಾಡುವ ಪ್ರಾಣಿಗಳು ನಾಡು ಒಳಗದ ಹುಷಾರಾಗಿ ಬದುಕ್ರಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ಯಾನ. ಮತ್ ಹಿಂಗಿರುವುದೇ ಅಲ್ಲ. ಇವೇನು ಉಣ್ಣಿ ಹಿಡ್ದಿರ್ತಾವಲ್ಲ, ನಿಮ್ಮ ಕೆಚ್ಚಲಕ್ಕೆ ಅವು ಹಿಡಿತಾವಿಲ್ಲ? ಹೌದಿಲ್ಲ. ಯಾಕಂದ್ರೆ ನಮ್ಗಷ್ಟು ಗೊತ್ತಿಲ್ಲ. ನೀವು ಹೂ ಅಂದ್ರೆ ಮುಂದೆ ಹೋಗ್ತೀನಿ. ಹಿಡಿದಿರ್ತಾವಲ್ಲ ಅವು ನೋಡ್ರಿ, ಆ ಕೆಚ್ಚಲಕ್ಕೆ ಹಿಡಿದ್ರ ಅವು ರಕ್ತನೇ ಕುಡಿತಾವ, ಹಾಲು ಕುಡಿಯೋದಿಲ್ಲ. ಅವು ರಕ್ತನೇ ಕುಡಿತಾವ, ಉಣ್ಣಿ ಅವು ಹಾಲು ಕುಡಿಯೋದಿಲ್ಲ. ಕೆಚ್ಚಲಕ್ಕೆ ಹಿಡಿದ್ರುನು ಉಣ್ಣಿ ರಕ್ತನೇ ಕುಡ್ದಾವ್, ಹಾಲು ಕುಡಿಯೋದಿಲ್ಲ. ಯಾಕ? ಹಾಲಿರೋದು ಗಂಧ ಗೊತ್ತೇ ಇಲ್ಲ ಅವು. ಹಾಲಿನ ರುಚಿ ಒಮ್ಮೆ ಸೌದೇ ಇಲ್ಲ. ಹಾಲಿನ ರುಚಿ ಒಮ್ಮೆರ ಉಣ್ಣಿ ಸವಿತು ಅಂದ್ರೆ ಅವು ರಕ್ತ ಕುಡಿತಾನೆ ಇರ್ಲಿಲ್ಲ. ಕೆಚ್ಚಲಕ್ಕೆ ಹಿಡಿದು ಉಣ್ಣಿ ರಕ್ತನೇ ಕುಡ್ದದ ಬಿಟ್ರೆ ಹಾಲು ಕುಡ್ದೇ ಇಲ್ಲ ಅನ್ನೋದು ಹೆಂಗ ಸತ್ಯನೋ, ಜೀವನದೊಳಗ ಒಂದಿಷ್ಟು ಚಟ ಮಾಡು ರುಚಿ ನೋಡ್ದವ ಎಂದು ಹೋಳಿಗೆ ಊಟ ತಿನ್ನುವುದೇ ಇಲ್ಲ. ಚಟ ಮಾಡು ರುಚಿ ನೋಡ್ದ ಅವನಿಗೆ ದುನಿಯಾ ಕೊಡ್ರಿ, ನೀವು ಮಗ್ಲ ಅಗದಿ ಫಿಲ್ಟರ್ ಕಾಫಿ ಕೊಡ್ರಿ, ಇದ್ಯಾ ಕಾಫಿ ದೊಡ್ಡ ಕಾಫಿ ಅದಂತ ನೀವು. ಮತ್ ಪಾಪ ಸರ್ಕಾರ ನಡೆಸ್ಬೇಕಲ್ಲ ಇವ. ಮತ್ ಇವ್ ಕುಡ್ದರ್ನ ಸರ್ಕಾರ ನಡೀತದ, ಇಲ್ಲಾಂದ್ರೆ ನಡೀದಿಲ್ಲ. ನಾವು ಅಂತಾವು ಅಜ್ಜಾರ, ನೀವು ನಮ್ ಕುಡುಕರಿಗೆ ಬೈತೀರಿ, ನಾವಿಲ್ಲ ಅಂದ್ರೆ ಸರ್ಕಾರ ನಡೀತದನ್ರಿ ಅಜ್ಜಾರ? ಸೈರಂದಾಗ ಅಡ್ಡಾಡ್ತಾರನ್ರಿ ಮಂದಿ? ನಾವ್ರಿ ಅಜ್ಜಾರ ಸರ್ಕಾರಕ್ಕೆ ಊಟ ಹಾಕೋರ ಅಂತಿರ್ತಾವ. ಪಾಪ ಮಾತಾಡುವೆ. ಉಣ್ಣಿ ಹೆಂಗ ರಕ್ತ ಬಿಟ್ಟು ಹಾಲು ಒಮ್ಮೆ ಸೇವನೆ ಮಾಡೋದಿಲ್ಲಲ್ಲ, ನಮ್ಮ ಬದುಕು ಉಣ್ಣಿ ಹೆಂಗ ಆಗ್ತದ? ಪ್ರವಚನ ಸೇವನೆ ಮಾಡ್ಲಿಲ್ಲ ಅಂದ್ರ, ಸುವಿಚಾರಗಳ ಸೇವನೆ ಮಾಡ್ಲಿಲ್ಲ ಅಂದ್ರ ನಮ್ಮ ಬದುಕು ಉಣ್ಣಿ ಹೆಂಗಾಗ್ತದ? ಉಣ್ಣಿ ಹೆಂಗಾಗೋದು ಬೇಡ. ಒಂದಿಷ್ಟು ತಾಯಿ ಹಾಲು ಕೊಟ್ಲು, ಆ ಗೋಮಾತೆ ಹಾಲು ಕೊಟ್ಲು ಅಂದ್ರ ಎಷ್ಟು ಸಂತೋಷವಾಗಿ ಇನ್ನೊಬ್ಬರಿಗೆ ಹೊಟ್ಟಿ ತುಂಬಿಸ್ತೀವಲ್ಲ. ಆಕಳಕ್ ಕೇಳಿದ್ರು, ಅಲ್ಲೋ ನಿನಗೆ ಯಾರೋ ಮೇವು ಹಾಕ್ಯಾರ, ನಿನಗೆ ಯಾರೋ ಸಾಕ್ಯಾರ, ಯಾರೋ ಜನ್ಮ ಕೊಟ್ಟಾರ, ಆದ್ರೆ ನೀ ಇನ್ನೊಬ್ಬರಿಗೆ ಹಾಲು ಕೊಡಕತ್ತೀಯಲ್ಲ. ಆಕಳಂತೂ ಹಾಲು ಕೊಡುವುದು ನನ್ನ ಕರ್ತವ್ಯ. ಅದು ಕಟಕ ಆದ್ರೆ ಏನು, ದೊಡ್ಡವ ಆದ್ರೇನು, ಸಣ್ಣವಾದ್ರೇನು, ಶ್ರೀಮಂತ ಆದ್ರೇನು, ಅವನು ಹೊಟ್ಟಿ ತುಂಬಿಸೋದು ನನ್ನ ಕರ್ತವ್ಯ. ಅದಕ್ಕೆ ನನಗೆ ದೇವರಂತ ಪೂಜೆ ಮಾಡ್ಯಾರ. ಯಾರು ನಮಗಷ್ಟೇ ಮಾತಾಡ್ಯಾರ ಅವರಿಗೆ ಮಾತಾಡೋದಲ್ಲ, ಯಾರು ನಮಗ ಅಕ್ಕಾರ ಅವ್ರಿಗಷ್ಟೇ ಆಗೋದಲ್ಲ. ಆಕಳ ಹೆಂಗ ಎಲ್ಲರಿಗೂ ಸರ್ವೋತ್ತಮ ಬಯಸೈತಲ್ಲ ಹಂಗ ಬಯಸೋದು. ತೆಂಗಿನ ಗಿಡ 20 ವರ್ಷ 30 ವರ್ಷ ಬೆಳೆಸಿ ಅದ್ರ ಒಳಗಿರೋ ಎಳ್ನೀರು ಕುಡಿದು ಕೊನೆ ಕಾಲಕ್ಕೂ ಒಮ್ಮೇನಾದ್ರೂ ಬಂತು ಅಂದ್ರೆ ತೆಂಗಿನ ಗಿಡ ಕಡ್ದು ಒಗದಿವಿಲ್ಲ ನಾವು. ಮತ್ತೆ ಕಡಿಬೇಕಾದ್ರೆ ತೆಂಗಿನ ಗಿಡಕ್ಕೆ ಒಟ್ಟ ದುಃಖ ಆಗಿಲ್ಲ. ಯಾಕ? ತೆಂಗಿನ ಗಿಡ ಅಂತೂ ಎಳ್ನೀರು ಕೊಡೋದು ನನ್ನ ಕರ್ತವ್ಯ ಇತ್ತು. ಯಾರೋ ಪುಣ್ಯಾತ್ಮ ನೀರ್ ಹಾಕಿದ, ದೊಡ್ಡವ ಆದ್ಯ, ಎಳ್ನೀರು ಕೊಟ್ಟವನು ಹೊಟ್ಟಿ ತುಂಬಿಸಿನಿ, ನಾ ದೊಡ್ಡವ, ಅದಕ್ಕೆ ನಾ ಉದ್ದದೀನಿ, ನಾ ಬಹಳ ದೊಡ್ಡವ, ಅದಕ್ಕೆ ಉದ್ದದೀನಿ. ಮತ್ತೆ ನಿನ್ನ ಕೆಳಗೆ ನೀ ಜಾತಿ ನೋಡಿ ನೆರಳು ಕೊಡ್ತೇನು? ಕೇಳಿದ್ರು ಅದು ತೆಂಗಿನ ಗಿಡಕ್ಕೆ. ಜಾತಿ ನೋಡಿ ನೆರಳು ಕೊಡ್ತೇನು? ನೀ ರಾಜಕೀಯದವ್ರು ನೋಡಿ ನೆರಳು ಕೊಡ್ತೇನು? ಯಾವ ಬಿಸಿಲು ಬಹಳ ತಾಪ ಆಗ್ಯದಂತ ಬಂದು ಯಾರ್ಯಾರು ನಿಂತಾರ ಅವರಿಗೆಲ್ಲ ನೆರಳು ಕೊಟ್ಟಿನಿ ನಾ. ತೆಂಗಿನಕಾಯಿ ಅಂತದು ಮರ, ತೆಂಗಿನಕಾಯಿ ನೋಡಿ ನಾವು ಬದುಕಬೇಕಲ್ಲೇನು? ಹಂಗ ಬದುಕೋದು. ತೆಂಗಿನ ಮರ ಹೆಂಗ್ ಬದುಕೈತಲ್ಲ ಹಂಗ ಬದುಕೋದು. ತೆಂಗಿನ ಮರ ಎಷ್ಟು ಚಂದ ಬದುಕೈತೆ ಹಂಗ ಬದುಕೋದು. ತೆಂಗಿನ ಮರ ಇಲ್ಲಿ ನೆರಳು ಹೆಂಗಾಗ್ಬೇಕು ಅಂದ್ರ, ಒಂದಿಷ್ಟು ಗುರುಗಳು, ಒಂದಿಷ್ಟು ಸ್ವಾಮಿಗಳು, ಒಂದಿಷ್ಟು ದೊಡ್ಡವರು ನಮಗೆ ತೆಂಗಿನಕಾಯಿ ಇದ್ದಂಗೆ. ಅವರು ಯಾರು ನಿಜವಾದ ಗುರುಗಳು ಅಂದ್ರೆ, ನಿಜವಾದ ಸ್ವಾಮಿಗಳು ಯಾರು ಅಂದ್ರೆ, ನಿಜವಾದ ಸಂತರು ಯಾರು ಅಂದ್ರೆ ತೆಂಗಿನ ಮರ ಇದ್ದಂಗೆ. ದೊಡ್ಡವರು, ಸಣ್ಣವರು,
ಇದ್ದವರು ಇಲ್ಲದೆ ಇದ್ದವರು, ಶ್ರೀಮಂತರು ಬಡವರು, ಯಾರೇ ಬರಲಿ ಎಲ್ಲರೂ ನನ್ನ ಭಕ್ತರು ಅಂತ ಯಾರು ಅಪ್ಕೊಂತಾರಲ್ಲ ಅವರೇ ನಿಜವಾದ ಸ್ವಾಮಿಗಳು, ಗುರುಗಳು. ಅಂತ ಗುರುಗಳಿಗೆ ನೀವು ನಮಸ್ಕಾರ ಮಾಡಬೇಕು. ಈ ಒಂದು ಕಡೆ ಅದಾವು, ಅವ್ರು ಅಂತಿರ್ತಾರೆ. ಕೆಲವೊಂದು ಕಡೆ ನೀವು ಹೇಳ ಒಂದು ಪ್ರಸಂಗ ಹೇಳ್ತೀನಿ, ನಿಮಗೆ ಹೆಂಗೆ ತಗೋತೀರಿ ಗೊತ್ತಿಲ್ಲ ನನಗೆ. ಮೊನ್ನೆ ನನಗ ಆಯ್ತಿದು ಮಠದಾಗ. ನಾವು ಪ್ರವಚನದ ಮಂದಿ, ಪ್ರವಚನ ಒಂದಿಷ್ಟು ನಿಮ್ಗೆ ಒಳ್ಳೆ ದಾರಿ ತೋರಿಸು ಮಂದಿ. ಒಮ್ಮೆ ನನಗ ಆಯ್ತಿದು. ಯಾಕ ಕೆಳಗಿನ ಮಂದಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬಡ ಒಂದು 4 ಜನ ಬಂದರು ಅಮಾಸಿಗೆ. ಅವ್ರ ಕಣ್ಣು ನೋಡೇ ಗೊತ್ತಾಗಿತ್ತು ಇವ್ರು ಏನೋ ತಂದಾರ ಅಂತ ಗೊತ್ತಿತ್ತು ನನಗೆ. ಅವೆಲ್ಲ ಮಂದಿ ಹೋದ ಮ್ಯಾಗ ಅವ್ರು ಚಾಲು ಮಾಡಿದ್ರು, ಅಜ್ಜರ 20 ಲಕ್ಷ ಸಾಲ ಐತ್ ನಂದು, ಹೆಂಗಾರ ಮಾಡಿ ಸಾಲ ತೀರಿಸ್ಬೇಕು. ನಾನು ಅಂದ್ಯ ಏನು ಮಾಡಿ ಸಾಲ ಮಾಡಾಕ? ಅಜ್ಜರ ಇಲ್ಲ ಭಾಳ ಸಾಲ ಆಗ್ಯದ. ಮತ್ತವ ಅಂತಾನ ಮಗ ಪೊಲೀಸ್ ಅದಾನಂತ. ಮಗ ಪೊಲೀಸ್ ಅದಾನ, ಹೆಂಡತಿ ಗೌರ್ಮೆಂಟ್ ಟೀಚರ್ ಅದಾಳ. ಸಾಲ ಹೆಂಗಾಯ್ತು ಹೇಳ್ತೀನ್ರಿ ಅಜ್ಜರ. ಅವು 3 ಮಂದಿದು ಸೇಮ್ ಅಜ್ಜರ ಸಾಲ ಭಾಳ ಆಗ್ಯದ. ನನ್ನ ಕಡೆ ಬಂದವ, ನಾ ಏನು ಸಾಲ ತೀರಿಸ್ಲಿ? ಅವರು ನಾವ ಜೋಳಿಗೆ ಮಂದಿ. ನೀವೊಂದಿಷ್ಟು ಒಂದು ರೊಟ್ಟಿ ಕೊಟ್ರೆ ತಿನ್ನೋರು, ಅಕ್ಕಿ ಕೊಟ್ರೆ ತಿನ್ನೋರು, ಅದ್ರ ಕಾಣಿಕ ದೂರ ಇಡೋರು, ನಮಗೆ ಬೇಡಪ್ಪ ತಗೊಂಡೋಗನ್ನೋರು ಬಂದು 20 ಲಕ್ಷ ಸಾಲ ನಮ್ದ ಮಠ ಸೋರಾಕತ್ತದ. ಇನ್ನ ದಾಸೋ ಕಟ್ಬೇಕು, ಅಭಿವೃದ್ಧಿ ಮಾಡ್ಬೇಕು, ಒಂದು ದೊಡ್ಡ ಕನಸು ಹೊತ್ಕೊಂಡು ನಾವು ಕೂತೀವಿ. ಏನು ಮಾರೆ ನೀ ಬಂದಿಯಲ್ಲ? ಅಜ್ಜರ ಇಲ್ಲ ಸಾಲ ಭಾಳ ಆಗ್ಯದ ಅಜ್ಜರ. ಮುಂದೆ ಹೇಳೋ ಅಜ್ಜರ. ಎಲ್ಲರೂ ಹೋಗಲ್ ನಿಂದರ್ರಿ, ಎಲ್ಲ ಮಂದಿ ಹೋಗಲ್ ನಿಂದರ್ರಿ. ಆಯ್ತಪ್ಪ ಎಲ್ಲರೂ ಹೋದ್ರು. ನಾನು ಬೇರೆ ಕಡೆನೆ ಕರ್ಕೊಂಡು ಹೋದ್ವು. ಮಗ್ಲಲ್ಲಿ ಒಳಗೆ ನಮ್ದು ಒಂದಿಷ್ಟು ಅಜ್ಜರು ಹಿಂದೆ ತಪಸ್ ಮಾಡಿದ್ದು ಗುಹೆ ಎಲ್ಲ ಇದ್ದು, ಅದ್ರ ಮ್ಯಾಗ ಹೋಗಿ ಕುಂದ್ರಿಸಿ, ಅಜ್ಜರ್ ಕುಂದ್ರಿ ನೆಲಕ್ಕ. ನಾವು ಏನೂ ಅನ್ನವ್ರಲ್ಲ, ಶೆಟ್ಟಿನ ಮಂದಿ ಅಲ್ಲಲ್ಲ. ಮತ್ತು ಕುಂದ್ರ ಅನ್ಬೇಕು, ನಿಂದ್ರ ಅನ್ಬೇಕು. ನೀವು ಭಕ್ತರು ಹೆಂಗದಿರಿ ಹಂಗೆ ಅನ್ಬೇಕಲ್ಲ. ಮತ್ತು ನೀವು ಭಕ್ತರು ಭಾಳ ಶಾಣೆನೂ ಇರ್ತೀರಿ. ಅವ್ರು ಎಷ್ಟು ಭಕ್ತರು ಶಾಣೆ ಇರ್ತೀರಿ ಅಂದ್ರೆ, ಒಬ್ರು ಸ್ವಾಮಿಗಳು ಇನ್ನೇನು ಅವರು ಲಿಂಗೈಕ್ಯರಾಗ್ಬೇಕು, ಭಾಳ ವಯಸ್ಸಾಗಿತ್ತು, ಹಾಸ್ಪಿಟಲ್ದಾಗಿದ್ರು. ಎಲ್ಲಾ ಭಕ್ತ ಜನ ಹೋಗಿ ಬದುಕಬೇಕು ನಮ್ಮಪ್ಪ ಅಂತ ಕಿರ್ಚಾಡಕತ್ತಿದ್ರು. ಸ್ವಾಮಿಗಳಿಗೆ ಅಂದ್ರು, ಡಾಕ್ಟರ್ ಬಂದು ಸ್ವಾಮಿಗಳಿಗೆ ಹೇಳಿದ್ರು, ಸ್ವಾಮಿಗಳು ನೀವು ಬದುಕಬೇಕಂತ 1 ಲಕ್ಷ ಜನ ಭಕ್ತರು ಕೆಳಗೆ ಬಂದು ನಿಂತಾರ. ಸ್ವಾಮಿಗಳು ಏನ್ ಮಾಡಬೇಕು? ಒಬ್ರು ಯಾರ ನೀವು ಚೂಸ್ ಮಾಡಿದ್ರಿ ಅಂದ್ರ ನಿಮ್ಮ ಸಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂದವ ಡಾಕ್ಟರ್. ಒಬ್ರು ಭಕ್ತರು ನೀವು ಚೂಸ್ ಮಾಡ್ರಿ, ನಿಮ್ಮ ಸಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹೌದಾ? ಯಾರಿಗೆ ಚೂಸ್ ಮಾಡ್ಲಿ? 1 ಲಕ್ಷ ಜನ ಅದಾರ್ರಿ ಅಜ್ಜರ, ಹೆಂಗ್ ಚೂಸ್ ಮಾಡ್ತೀರಿ ನೀವು? ಮತ್ತೆ ಅಜ್ಜರ್ ಅಂದ್ರು, ನಾನು ಪುಗ್ಗ ಕೊಡ್ತೀನಿ, ಖಾಲಿ ಪುಗ್ಗ, ಅದನ್ನು ಊದು. ಹೆಂಗಿದ್ರು ನಿಮ್ಮದು 4 ಅಂತಸ್ತಿಂದು ಬಲೂನ್ ಇದು ಬಿಲ್ಡಿಂಗ್ ಅದ, ಈ ಪುಗ್ಗ ಬಿಡು, ಯಾರ ತಲೆ ಮ್ಯಾಗ ಹೋಗಿ ಬೀಳ್ತೈತಲ್ಲ ಅವ್ರನ್ನ ಕರ್ಕೊಂಬ, ಅವ್ರು ನನ್ನ ಬದಲಿಗೆ ಸಾಯ್ಲಿ ಅಂದ್ರೆ. ಅವ್ರ ಗುರುಗಳು ಪಾಪ ನಂಬಿದ್ದು ಗುರುಗಳವು. ನೀವು ಶಾಣೆ ಅಂತ ಅವ್ರಿಗೇನು ಗೊತ್ತು ಗುರುಗಳಿಗೆ? ಅಷ್ಟು ಬಡ ಒಳ್ಳೆ ಐಡಿಯಾ ಕೊಟ್ಟಾರ ಸ್ವಾಮಿಗಳು ಅಂತ. ಪುಗ್ಗ ಅವ್ರು ಉಸಿರು ಹಾಕಿ ಊದಿದ್ರು. ಮ್ಯಾಗಿಂದ ಅವು ಕೆಳಗೇನು 1 ಲಕ್ಷ ಜನ ಇದ್ರಲ್ಲ, ನಾ ಜೀವ ಕೊಡ್ತೀನಿ, ನಂದು ತಗೋರಿ ಸ್ವಾಮಿಗಳು ಉಳಿಸ್ರಿ. ಅವ ಡಾಕ್ಟರ್ ಮೈಕ್ ಹಿಡಿದು, ಈಗ ಇದು ಗುರುಗಳು ಕೊಟ್ಟಿದ್ದು ಪುಗ್ಗ ಅದ, ನಿಮ್ಮ ತಲೆ ಮ್ಯಾಗ ಬಿಡ್ತೀನಿ, ಇಲ್ಲಿ 1 ಲಕ್ಷ ಜನದೊಳಗೆ ಯಾರ ತಲೆ ಮ್ಯಾಗ ಬೀಳ್ತೈತಲ್ಲ ಅವ್ರದ್ದು ನಾವು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಡಾಕ್ಟರ್. ಮಂದಿ ಸ್ಟಾರ್ಟಿಂಗ್ ಖುಷಿ ಪಟ್ರು, ಹೋಲಿತು ಅಂದ್ರು. ಅವ್ರು ಯಾವಾಗ ಪುಗ್ಗ ಬಿಟ್ರಲ್ಲ ತಲೆ ಮ್ಯಾಗ ಬರೋದಕ್ಕ ಊದಾಕತ್ತು. ಊದಿದ್ರ ಮ್ಯಾಗ ಹೋಗುತ್ತದು. ನನ್ನ ಮಗ್ಲದಾನಂದ್ರೆ ಊದಿ ಬಿಡುದು ಅವನ ಮ್ಯಾಗ ಬರುತ್ತಲ್ಲ, ನಾ ಪಾರ. ಹಿಂಗಾದ್ರೆ ಹೆಂಗಾಗ್ತದ? ಗುರುಗಳಂದ್ರು ಇವ್ರ ಸಂಬಂಧ ಬದುಕಿದ್ನ ಊದಿ ಬಿಟ್ರು. ಊದುದಕ್ಕ ಅಲ್ಲಿ ಹೋಗುದು ಇಲ್ಲಿ ಹೋಗುದು. ಗುರುಗಳಂದ್ರು ಯಾರು ಬೇಡೋ ಮಾರ್ಯ, ನಾನ ಹೊಕ್ಕೇನ್ ತಡಿ, ಮುಗದ ನನ್ ಸಾಕು ಒಂದ್ ಕೈ ಮುಗಿದ್ರು ಅವ್ರು. ಓಸರಿ ಇಂಥ ಭಕ್ತರು ಅದಾರ. ಅವು ನನ್ನ ಕಡೆ ಬಂದಿದ್ದು ಅಂತವ ಇದ್ದು ಏನಂತೀನಿ ನಾನು. ಬಡ ಬಂದು ಮತ್ತಲ್ಲ ಸಾಲ ಬಾಳಾಗಿತ್ತ ಅಜ್ಜರ, ಹೆಂಗಾರ ಮಾಡಿ ಹೇಳ್ಬಿಡ್ರಿ. ಏನ್ ಹೇಳ್ಬಿಡ್ರಿ? ಒಂದು ಕತ್ರಿಸಿ ಹೇಳ್ಬಿಡ್ರಿ. ಗೊತ್ತಾಗತ್ತಿದಿ? ಕೆಲವೊಂದ್ ಮಂದಿಗೆ ಗೊತ್ತಾಗತ್ತ, ಕೆಲವೊಂದ್ ಮಂದಿಗೆ ಗೊತ್ತಾಗೋದಿಲ್ಲ. ಕತ್ರಿಸಿ ಹೇಳ್ಬಿಡ್ರಿ. ಯಾಕಂದ್ರೆ ನಿಮ್ ಕಡೆ ಸಂಪ್ರದಾಯ ಇಲ್ಲ. ಸಿದ್ದೇಶ್ವರ ಅಪ್ಪಗಳು ಬರಬ್ಬರ್ ಬೇಸ್ ಮಾಡ್ಯಾರ. ನಮ್ ಕಡೆ ಬಂದ್ರೆ ಇದು ಭಾಳ ಹೊಲಸ ಸಂಪ್ರದಾಯ. ನನಗೆ ಭಾಳ ನೋವಾಗ್ತೈತಿ. ಏನು ಗುರುಗಳೆಲ್ಲ ದಾರಿ ತಪ್ಸಕತ್ತಾರ, ಏನ್ ಮಾಡಾಕತ್ತೀವಿ ನಾವೆಲ್ಲ ಅಂತ ಭಾಳ ನೋವಾಗತ್ತೆ ನನಗೆ. ಅಜ್ಜರ ಹೇಳ್ಬಿಡ್ರಿ ಕತ್ರಿಸಿ. ಏನ್ ಹೇಳ್ಬೇಕು? ಅವ ಏನಂದ, ಅಜ್ಜರ ಮಟಕ ನಂಬರ್ ಹೇಳ್ಬಿಡ್ರಿ ಅಂದವ. ಅಲ್ಲೂ ನನ್ನ ಸ್ವಾಮಿ ಮಾಡಿದ್ದು ರೀ ಮಟಕ ನಂಬರ್ ಹೇಳಕ್ ಮಾಡ್ಯಾರ. ಏನ್ ಸ್ವಾಮಿ? ಅದು ಇನ್ನ ಓದಾಕತ್ತೀನಿ ನಾನು. ಈಗ ಗದ್ಲ ಎಬ್ಸಿದ್ನಿ ಅಂದ್ರೆ ಹೊಡಿಯೋದಿಲ್ಲ ನೀವು ನಾಳೆ. ಎಕ್ಸಾಂಪಲ್, ಇವತ್ತು ನಾಳೆ ಇಲ್ಲಿ ಇರ್ತೀನಿ, ಒಂದಿಬ್ರು ಬಂದು ಅಜ್ಜರನ ಒಂದು ಹೇಳ್ಬಿಡ್ರಿ, ನಿನ್ನೆ ಅಂದ್ರಲ್ಲ ಕತಿ ಒಳಗೆ ಒಂದು ಹೇಳ್ಬಿಡ್ರಿ. ಮರ ಹೋಗುವ ಕಡೆ ಅಂತೀನಿ ನಾನು ಹಂಗ ಅಂದೆ ಅವರಿಗೆ.
ಬಿಡು ನಮಗೆಲ್ಲ ಇವು ಗೊತ್ತಿಲ್ಲ, ನಮ್ಗೆ ಇವೆಲ್ಲ ನಡೆಯುವುದಿಲ್ಲ. ಅವ ಅಂದ, ಅಜ್ಜರ ಹೇಳಿಬಿಡ್ರಿ ಅಂದ. ನಾನು ಏನು ಹೇಳ್ಬೇಕು, ಮಟ್ಕ ನಂಬರ್ ಹೇಳಿಬಿಡ್ರಿ. ಹೆಂಗ್ ಹೇಳ್ಬೇಕು? ಅವ ಅಂದ, ಅಜ್ಜರ 2 ಬೇಡ 1 ಹೇಳ್ರಿ, ಹತ್ತೇ ಬಿಡ್ತೀವಿ ಬಸ್. ಎಲ್ಲಿ ಹೊಕ್ಕವು ಗೊತ್ತಿಲ್ಲ ನನಗೂ, ಅದು ಎಲ್ಲಿ ಆಡ್ತಾವು ಏನು ನನಗೆ ಆಮೇಲೆ ಅರ್ಥ ಆಯ್ತಿವು. ಆಡಾಡೇ 20 ಲಕ್ಷ ಸಾಲ ಮಾಡ್ಕೊಂಡವು, ಇವು ಉದ್ಧಾರ ಆಗ್ಯಾವ. ನೀವು ಆಡಾಡೇ 20 ಲಕ್ಷ ಸಾಲ ಮಾಡ್ಕೊಂಡವು, ಅಜ್ಜರ್ ಹೇಳ್ಬಿಡ್ರಿ. ನಾ ಅಂದ್ಯ, ನೋಡಪ್ಪ ತಪ್ಪು ತಿಳ್ಕೊಬಾಡ್ರಿ, ನಿಮಗೂ ಮಾಡಕ್ ನನಗೆ ಇಷ್ಟ ಇಲ್ಲ, ನಾವು ಅಂತ ಮಂದಿ ಅಲ್ಲ. ನಿಮಗೆಲ್ಲರ ಅಂತ ಸಿದ್ಧಿ ಪುರುಷರಿದ್ರು ಹೋಗಿ ಕೇಳ್ರಿ, ನಮಗೆ ಆ ಸಿದ್ಧಿ ಪಿದ್ದಿ ನಾನು ನಂಬುದಿಲ್ಲಪ್ಪ, ದಯವಿಟ್ಟು ನನಗಿದನ್ನೇನು ನೀವು ಹಚ್ಪಾಡ್ರಿ, ನನಗೇನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದೆ. ನಾನು ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಐ ವಾಂಟ್ ಟು ಬಿಲೀವ್ ಸಚ್ ಬುಲ್ಶಿಟ್ ಥಿಂಗ್ಸ್, ನನಗೆ ಯಾವೋ ಇಷ್ಟ ಆಗುದಿಲ್ಲ, ಹೋಗ ಆ ಕಡೆ ಅಂತ ಕಳಿಸಿದೆ. ಅವ ಅಂದ, ಆಯ್ತು ಕಡಿಕ ಕಲ್ಸಕ್ರಾರ ಕೊಡ್ರಿ ಸ್ವಾಮಿಗಳ. ಧ್ವನಿ ಬ್ಯಾರೆ ಆಯ್ತದು, ಅಜ್ಜರ ಅಪ್ಪಗರ ಇತ್ತು ಸ್ಟಾರ್ಟಿಂಗ್, ಆಮೇಲೆ ಸ್ವಾಮಿಗಳ ಕಲ್ಸಕ್ರಾರ ಕೊಡ್ರಿ, ಚೇಂಜ್ ಆಯ್ತು. ನಾ ಇಂದ ಇನ್ನೊಂಚೂರು ಬಿಟ್ಟನಂದ್ರೆ ಮುಗಿಸೇ ಬಿಡ್ತಾನೆ ಇವ. ನಾನು ತಗೋ ಮರ ಬಡ ಹೋಗ ಆ ಕಡೆ ದಾಟ್, ಮೊದಲು ಹೊಸ್ಲಿ ದಾಟ್ ನೀನಂತ ಕಲ್ಸಕ್ರಿ ಕೊಟ್ಟ, ಹೊಸ್ಲಿ ಮ್ಯಾಗ ನಿಂತು ಕಲ್ಸಕ್ರಿ ಅನ್ಸಾಕತ್ತ. ಗೊತ್ತಾಯ್ತಾ? ಹೊಸ್ಲಿ ಮ್ಯಾಗ ನಿಂತು ಕಲ್ಸಕ್ರಿ ಎಣ್ಸಾಕತ್ತ. ಎದಕ್ಕೆ ಎಣ್ಸಾಕತ್ತಾನಂತ ನಾ ಅಂತೀನಿ, ಅಜ್ಜರ 9 ಕಲ್ಸಕ್ರಿ ಅದಾವ, 9 ನಂಬರ್ ಆಡಿ ಬಿಡ್ತೀನಿ ರೀ ಅಜ್ಜರ. ಅಲ್ಲಿ ನಿಮಗ್ ಪ್ರಸಾದ ಕೊಡೋದು ವಜ್ಜದಲ್ಲ, ನಮ್ ಬಾಳೆ ಎಲ್ಲಿಗೆ ಬಂದಿವಿ ಅವು ನಾವು. ಅದಕ್ಕ ದೂರ ನಮಸ್ಕಾರ ಮಾಡ್ಬಿಡ್ರಿ, ನಾವು ದೂರ ನಿಂತ ಹೇಳಿ ಹೋಗಿ ನಮ್ಮ ಊರಿಗೆ. ಪ್ರಸಾದ ಕೊಡೋದು ವಜ್ಜದಲ್ಲ, ಮತ್ ನಾಳೆ ಇಲ್ಲಿ ಬಂದಾಗ ನೀವು ಹೊಸರು ಇಲ್ಲೇನ್ ಹಂಗಿಲ್ಲ ಗೊತ್ತದ್ ನನಗ. ಸಿದ್ದೇಶ್ವರಪ್ಪರ್ ಹಾಕ್ಯಾರ, ಬಂದು ನಾಳೆ ಸುಮ್ಮಿರ್ತಾವ, ಮತ್ ಊರಂದ ಮ್ಯಾಗ ತಿಪ್ಪಿರುವುದೇ. ಬಂದು ನಾಳೆ ಅಜ್ಜರ ಹೇಳ್ಬಿಡ್ರಿ, ನಿನ್ನೆ ಕತೆಯಾಗಿ ಹೇಳಿದ್ರಲ್ಲ ಅಂತ ಬಂದ್ರು. ನಮ್ಮ ಹುಡುಗರು ಪಾಪವು, ಅಜ್ಜರ್ ಇಲ್ ತೋರಿ ಒಳಗೆ ರೆಸ್ಟ್ನಾಗದಾರಂತ ಕಲ್ಸಕ್ರಿ ಕೊಟ್ರು. ಅವ ಹೋಗಿ ಆಡಿದ, ಜರಾ ಕರ್ತ ಹತ್ತಿತಂದ್ರ ನಂದು ಮುಗಿತ ನಂದು. ಅವ ಸುದ್ದಿ ಹೆಂಗ ಮಾಡ್ತಾನ, ಅಲ್ಲೋ ಗುರುಗಳ ಶಕ್ತಿ ಬಿಡು, ಸೇವಕರ ಶಕ್ತಿ ಎಷ್ಟು ದೊಡ್ಡದದ. ಗುರುಗಳ ಶಕ್ತಿ ಬಿಡು, ಸೇವಕರ ಶಕ್ತಿ. ಅವ ಹುಡುಗ ಒಂದು ಸಣ್ಣದ್ ಹಿಂಗ್ ಕೊಟ್ಟ, 3 ಬಿದ್ದಿದ್ದು ಕಳ್ಸಕ್ರಿ ಹೋಗಿ ಆಡಿದ್ಯಾ, 30 ಲಕ್ಷ ಹತ್ಯದೋ. ಕ್ಯೂ ನಾಳೆ ಚಾಲು ಅಂದ್ರೆ ನಮ್ ಬಳಗೆಲ್ಲ ಕಲ್ಸಕ್ರಿ ನೀವು ಇಟ್ಟಿಟ್ಟು ಕಮಿಟೋರ ಖಾಲಿ ಆಗ್ಬೇಕಾಗತ್ತದ, ಅಷ್ಟು ಕಲ್ಸಕ್ರಿ ಕೊಟ್ಟು ಮಟಕ ಹೇಳಿ ನಿಮ್ಮ ದಾರಿ ತಪ್ಪಿಸೋರು ನಿಜವಾದ ಗುರುಗಳಲ್ಲ. ನಿಜವಾದ ಗುರುಗಳು ಯಾರು ಅಂದ್ರೆ, ಮಟಕ ಹೇಳು ಜಾಯ್ಮಾನ್ದಾಗ ಚಟ ಬಿಡಿಸಿ ನಿಮ್ಮ ಸರ್ವೋತ್ಪಯ ಇಂದ್ರಿಯಗಳ ಹಠ ತೆಗಿತಾರಲ್ಲ, ಅವರು ನಿಜವಾದ ಗುರುಗಳು. ಅಂಥವ್ರಿಗೆ ನಮಸ್ಕಾರ. ಈ ಲಿಂಬೆ ಹಣ್ಣ ಇವೆಲ್ಲ ಮಂದಿ ಬಂದು ಅಂದ್ರೆ ದೂರ ಬ್ಯಾಡಪ್ಪ ನಮಗೆ. ನೀವು ಮಾಡ್ಕೊಂತ ನೀವು ಆರಾಮಿರಿ. ಏನು ಯಾರಿಗೆ ಲಿಂಬೆ ಹಣ್ಣು ಮಾಡಿಸೋರದಿರಿ? ಯಾರಿಗೆ ಲಿಂಬೆ ಹಣ್ಣು ಮಾಡಿಸಿ ಯಾರ ಮನೆ ಮ್ಯಾಗ ಹೋಗೋದು? ನಿನ್ನ ಮನೆ ಏನಾರು ಏಳಿಗೆ ಆಗೋದೈತೆ ಏನಲ್ಲಿ? ಇನ್ನೊಬ್ಬರ ಮನೆ ಮ್ಯಾಗ ಲಿಂಬೆ ಹಣ್ಣು ಹೋಗೋದು, ಅವರಷ್ಟು ಉದ್ಧಾರ ಆಗಬಾರ್ದು ಅಂತ ಬಯಸು ಮನಸ್ಸು ಏನಾರು ಉದ್ಧಾರ ಆಗಕ್ಕೆ ಸಾಧ್ಯ ಐತನೋ? ಸಾಧ್ಯನೇ ಇಲ್ಲ. ಲಿಂಬೆ ಹಣ್ಣು ಎದಕ್ಕೆ ಬಳಸಬೇಕು ಅಂದ್ರೆ, ಶರಬತ್ ಮಾಡಿ ಕುಡ್ಯಾಕ ಬಳಸಬೇಕು. ಲಿಂಬೆ ಹಣ್ಣು ಪಾಪ ಚಂದ, ಎಷ್ಟು ರುಚಿ ಲಿಂಬೆ ಹಣ್ಣದಾಗ, ಎಷ್ಟು ಚಂದ ರುಚಿ. ಅಲ್ಲೇನ್ ಒಂದಿಷ್ಟು ಅನ್ನ ಸಾರು ಒಳಗ ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಎಷ್ಟು ಅದ್ಭುತ. ಬಾಯಾಗ ನಿಮಗೆ ಎಷ್ಟು ಜನಕ್ಕೆ ಈಗ ಲಿಂಬೆ ಹಣ್ಣು ಅಂದ ತಕ್ಷಣ ಬಾಯಾಗ ನೀರು ಬಂದಿಲ್ಲ ಹೇಳ್ರಿ? ನನಗ ಬಂದದ ನೀರು. ಲಿಂಬೆ ಹಣ್ಣು ಇರುದು ಬಾಯಾಗ ನೀರು ತರಿಸಿ ಒಂದಿಷ್ಟು ಹೊಟ್ಟಿ ತಂಪು ಮಾಡಾಕ ನೀರು ಹಾಕಿ ಕುಡ್ಯಾಕ ಲಿಂಬೆ ಹಣ್ಣು ಐತಿ. ಇನ್ನೊಬ್ಬರು ಮನಿ ಮ್ಯಾಗ ಒಗದವ್ರು ಹೊಟ್ಟಿ ಬೆಂಕಿ ಮಾಡಾಕ ಲಿಂಬೆ ಹಣ್ಣು ಇಲ್ಲ. ಅದಕ್ಕೆ ನೀವು ಆಸ್ಪಾದನೆ ಕೊಡಬ್ಯಾಡ್ರಿ. ಯಾವ ಸ್ವಾಮಿಗಳು ಅದನ್ನ ಪ್ರಚೋದನೆ ಮಾಡೋದಿಲ್ಲ. ದಯವಿಟ್ಟು ಬೇಡ, ಪದ್ಧತಿ ಬೇಡ. ಅದು ನಮಗೆ ದುಃಖಕ್ಕೆ ಈಡು ಮಾಡ್ತದೆ. ಶಕ್ತಿ ಇರಬಹುದು, ನಾನೇನು ಅದನ್ನ ವಿರೋಧಿಸ್ತಿಲ್ಲ. ಶಕ್ತಿ ಇರಬಹುದು, ಒಬ್ರೇನೋ ಮಾಡಿಕೊಟ್ಟಾಗ ಪವಾಡಗಳು ಆಗಿರ್ಬಹುದು. ಆದ್ರೆ ಲಿಂಬೆಹಣ್ಣು ಇರುವುದು ಅದಕ್ಕಲ್ಲಲ್ಲ. ಹೊಟ್ಟಿ ತಂಪು ಮಾಡಾಕ ಲಿಂಬೆಹಣ್ಣು ಐತಿ, ಅದನ್ನ ನಾವು ಬಳಸೋನು ಅಂತ ತಿಳಿಸಿ ಇವತ್ತು ವಿಷಯ ತಮಗೆಲ್ಲ ಇಟ್ಟಿದ್ದೀನಿ. ಒಂದಿಷ್ಟು ಜೀವನದೊಳಗ ಏನು ಐತಲ್ಲ ಅದ್ರೊಳಗೆ ನಾವು ಬದುಕೋರು ಆಗೋನು ಅಂತ ಮಾತು ತಿಳಿಸಿ ನಿಮಗೆಲ್ಲ ಒಳ್ಳೇದಾಗ್ಲಿ. ಸಮಯ ಆಗಿದೆ. ಸಮಯಕ್ಕೆ ಭಾಳ ಮಹತ್ವ ಇವ. ನಾಳೆ 6:35 ಒಳಗೆ ನೀವು ಬಂದ್ಬಿಡ್ರಿ, ಭಾಳ ಚಲೋ ಇರ್ತೈತಿ. ನೀವು ಹೇಳಿದ ಮ್ಯಾಗ 5 ನಿಮಿಷ ಲೇಟ್ ಮಾಡೀನಿಲ್ಲ ನಾ 6:30 ಬಿಟ್ಟು ಎಂದು ಚಾಲೂ ಮಾಡ್ದವನೇ ಅಲ್ಲ. ನೀವೆಲ್ಲ ಹೇಳಿರಂದ್ಮ್ಯಾಗ 5 ನಿಮಿಷ ತಡ ಮಾಡಿ ಚಾಲೂ ಮಾಡಕತ್ತೀವಿ ಅಂದ್ರೆ 6:30 ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದ್ರಿ. ಎಲ್ಲ ಬಳಗ ದೊಡ್ಡ ಪ್ರಮಾಣದಾಗ ಸೇರಿರಲ್ಲ. ಒಂದು 6 ಸಮಯಕ್ಕೆ ಮಹತ್ವ ಕೊಟ್ರ ಮನುಷ್ಯನ ಬೆಲೆ ಭಾಳ ದೊಡ್ಡದಾಗ್ತದೆ. ನೀವು ಸಮಯ ಮೇಂಟೈನ್ ಮಾಡ್ರಿ, ನಿಮ್ ಜೀವನದಾಗ ಶಿಸ್ತು ಬರ್ತದ. ಅದನ್ನ ನೀವೆಲ್ಲರೂ ಕಲೀರಿ ಅಂತ ತಿಳಿಸಿ ನಿಂಬೆಹಣ್ಣು ದೂರ ಇಡುನು.
ಏನು ರೇವಣ ಸಿದ್ದಪ್ಪನ ಪ್ರಸಾದ ಐತಲ್ಲ ಅದನ್ನ ಸ್ವೀಕಾರ ಮಾಡೋಣ ಅಂತ ತಿಳಿ ಬೇಡ 20 ವರ್ಷ ಆದ್ಮ್ಯಾಗ ಆ ಗಾಡಿ ಗುಜರಿ ಸೇರಕ ಬೇಕದು. ಮತ್ತು ಬೆಳೆದು ನಿಂತ ಮರ ಇವತ್ತಿಲ್ಲ ನಾಳೆ ಅದು ಬಾಡಾಕ ಬೇಕದು, ಅದು ಸ್ವರ್ಗಾಕ ಬೇಕು. ಮತ್ತು ಇವತ್ತು ಮೈಕ್ ಆಪರೇಟ್ ಆಗಕತ್ತೈತಿ ಅಂದ್ರೆ 10 ಬೇಡ 20 ವರ್ಷ ಆದ್ಮ್ಯಾಗ ಈ ಮೈಕು ಕೆಡ್ಲಿಕ್ಕೆ ಬೇಕು. ಇದು ಗುಣಧರ್ಮ ಇದು. ಮತ್ತು ಚಂದ ಹರೆಹಯ್ಯದ ವಯಸ್ಸಿನಲ್ಲಿ ನಿಂತ ಮನುಷ್ಯ ತೊಗಲು ಜೋತು ಬೀಳಾಕ ಬೇಕು, ಕಣ್ಣು ಕುರುಡಾಗಾಕ ಬೇಕು, ಬೆನ್ನು ಬಾಗಾಕ ಬೇಕು, ಕಟ್ಟಿಗೆ ಹಿಡಿಯಾಕ ಬೇಕು. ಒಂದಿಷ್ಟು ಸ್ಮರಣೆ ಮಾಡ್ಕೊತ ನಾನು ಒಂದು ಓಪ್ನಿಂಗ್ ಹೋಗಿದ್ದೆ, ಮನೆ ಓಪ್ನಿಂಗ್. ಆ ಮನೆ ಓಪ್ನಿಂಗಲ್ಲಿ 2 ವಯಸ್ಸಾದವ್ರು ಇದ್ದರು. ಅವರು ಚಲೋ ಮನೆ ಕಟ್ಟಿದ್ರು. ನಾನು ಹೋಗಿ ಕೇಳಿದೆ ಅವ್ರಿಗೆ, ಅಲ್ಲ ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿರಿ, ಏನಿದು ನಿಮ್ಮ ಮಹಿಮಾ? ಅವ್ರಂದರು, ಆರಾಮದಿ ಅಂತ ಕೇಳಿ ಎಲ್ಲವರು ವಯಸ್ಸಾದವರು. ನೀವು ಪಾಪ ವಯಸ್ಸಾದವ್ರಿಗೆ ಮಾತಾಡ್ಸಿದ್ರಿ ಅಂದ್ರೆ ಅವ್ರು ಏನಂತಾರೆ ಮೊದಲು? ಯಾವಾಗ ಕರ್ಕೋತೇನೋ ಯಾರಿಗೆ ಗೊತ್ತೋ ರೇವಣ ಸಿದ್ದಪ್ಪ ಅಂತಾರೆ. ಯಾವಾಗ ಕರ್ಕೋತಾನೋ ಮಾರ, ಸಾಕಾಗ್ಯದ, ಮುಗ್ದದಲ್ಲ, ಇನ್ನು ಏನು ಉಳ್ದೈತಿ, ಮುಗ್ದ ಹೋಗ್ಯದ, ಇನ್ನು ಸಾಕಲ್ಲ. ಮತ್ತು ನಾವು ಸುಮ್ಮಿರಲಿಲ್ಲ. ಮನೆ ಓಪ್ನಿಂಗ್ ಹೋದಾಗ 1-2 ವಯಸ್ಸಾದವ್ರಿಗೆ ಮಾತಾಡಿಸಿದಾಗ ಅವರು ಅದೇ ಅಂದರು, ಸ್ವಾಮಿಗಳು ಯಾವಾಗ ಕರ್ಕೋತೀರಿ ನನ್ನ ಅಂದರು. ಅವರು ಇಬ್ರಿಗೂ ವಯಸ್ಸಾಗಿತ್ತು. ನಾನೆಂದೆ, ಹಚ್ಚುವುದೇ ಇವತ್ತು ದೀಪ ಹಚ್ಚಿ ಅವ ಮನೆಗೆ, ದೀಪ ಆರಿಸು ಮಾತು ಯಾಕೆ ಆಡ್ತಿ? ದೀಪ ಆರ್ಸಕ್ಕೆ ಹೋಗ್ಬೇಡ, ಅದು ಮುದಿಕೆಂತೂ ಹೆಂಗಾರ ಮಾಡಪ್ಪ, ಸಾಕಾಗೈತಿ, ಆಯಿತು ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಮನ್ಯಾಗ ಆರಾಮಿರ್ತಾವು, ನಮ್ಮದು ಮುಗ್ದದ, ಸಾಕಿನ್ನು ನಾವು ಹೊಕ್ಕಿವಿ ಅಂತ ಹೇಳಿದ್ರು ಅವರು. ನಾನಂದೆ, ನಿಮಗೆ ಮ್ಯಾಗ ಹೋಗ್ಬೇಕಂದ್ರೆ ನಾ ಮ್ಯಾಗ ಕರ್ಕೋಬೇಕು ನಿಮಗೆ. ಅವ್ರು ಅಂದಿದ್ದು, ನಿಮಗೆ ನಾ ಮ್ಯಾಗ ಕರ್ಕೋಬೇಕಂದ್ರೆ ಕೈ ನಾನು ಹಿಂಗೆ ಮ್ಯಾಗಿಂದ ಕೆಳಗೆ ಬರ್ಬೇಕು, ಮತ್ತು ನಿಮ್ಮನ್ನು ಕರ್ಕೋಬೇಕಂದ್ರೆ ಮೊದಲು ನಾ ಹೋಗ್ಬೇಕಿಲ್ಲ ಮ್ಯಾಗ ಅಂದೆ. ನಾನು ನಿಮ್ಮನ್ನು ಮ್ಯಾಗ ಕರ್ಕೋಬೇಕಂದ್ರೆ ಕರ್ಕೋ ಅಂದಾರ ಅವರು. ಕರ್ಕೊಳ್ಳೋದು ಅಂದ್ರೆ ನಾ ಇಲ್ಲಿದ್ದೀನಿ, ನಿಮ್ಮನ್ನು ಇಲ್ಲಿ ಕರ್ಕೊಳ್ಳೋದು ಅಂದ್ರೆ ನಾ ಮೊದಲು ಸ್ಟೇಜ್ ಮ್ಯಾಗ ಇರಬೇಕು, ಆಮೇಲೆ ನಿಮಗೆ ಇಲ್ಲಿ ಕರ್ಕೊಳಕ್ಕೆ ಸಾಧ್ಯ. ಮತ್ತು ಮೊದಲು ನಾ ಮ್ಯಾಗ ಇರ್ಬೇಕ್ಯವ, ಆಮೇಲೆ ನಿಮ್ಮನ್ನು ಕರ್ಕೊಳ್ಳಿ ಅಂದ್ರೆ ನಾ ಇರೋ ತಕ್ಕ ನೀವು ಇರಬೇಕಂದೆ ನಾನು. ಅವ್ರು ಅಂದರು, ಅಷ್ಟೆಲ್ಲ ಆಗೋದಿಲ್ಲಪ್ಪ, ಬೇಕಾದ್ರೆ ನೀನು ನಮ್ಮ ಜೊತೆ ಬಂದುಬಿಡು, ಅಷ್ಟೆಲ್ಲ ಇರಾಕೆ ನಮಗೆ ಆಗೋದಿಲ್ಲ, ಮತ್ತು ನೀನು ನನ್ನ ಜೊತೆ ಬಂದುಬಿಡು ಅಂದ್ರೆ ಅವ್ರಿಗೆ ಸಾಕಾಗ್ಯದ ಅಂತ ಸಂಸಾರ. ಮತ್ತೆಲ್ಲ ಪಾದಪೂಜೆ ಮುಗಿದ ಮೇಲೆ ನಾ ಹೋಗಿ ಮುದುಕಿಗೆ ಮಾತಾಡಿಸಿ, ಮ್ಯಾಗ ಹೋಗ್ಬೇಕು ಅನ್ನಕತ್ತೀಯಲ್ಲವ, ಮ್ಯಾಗ ಹೋದ್ರೆ ಧಾರಾವಾಹಿ ಇರೋದಿಲ್ಲ, ಮ್ಯಾಗ ಹೋದ್ರೆ ಸೊಸಿ ಏನು ಬಂದಾಳಲ್ಲ ಆಕಿನ ಕೂಡ ಜಗಳ ಇರೋದಿಲ್ಲ, ಮ್ಯಾಗ ಹೋದ್ರೆ ಮಗ್ಳ ಮನೆಯವ್ರು ಏನು ಮಾಡಾಕತ್ತಾರಂತ ಚರ್ಚೆ ಮಾಡಕ್ಕೆ ಬಿಸಿ ಸುದ್ದಿ ಇರೋದಿಲ್ಲ. ಹೊಕ್ಕಿ ಏನು ಅಂದೆ ನಾನು. ಮುದುಕಿ ಅಂತೂ ಹಂಗಿದ್ರೆ ಮೊದಲ ಇಬ್ಬರು ಆಮೇಲೆ ಹೋಗುನು, ಇನ್ನೊಂದು 80 ವರ್ಷ ಇರ್ತೀನಿ ಅಂತ. ಅಂದ್ರೆ ಧಾರಾವಾಹಿ ನೋಡೋದದ, ಸೊಸಿ ಜೊತೆ ಜಗಳ ಆಡೋದದ, ಮಗ್ಳ ಮನೆಯವ್ರಿಗೂ ಬಿಸಿ ಬಿಸಿ ಸುದ್ದಿ ಮಾತಾಡೋದದ, ಇಷ್ಟೇ ಅಂತ ಮುದುಕಿ ಹೇಳ್ತಿತ್ತು. ಎದಕ್ಕೆ ಸಂಸಾರ ಬೇಸರ ಆಗೈತಿ, ಎದಕ್ಕೆ ನಾವೆಲ್ಲರೂ ಸಾವು ಬಯಸಕತ್ತೀವಿ ಅಂದ್ರೆ ಅಷ್ಟು ಜ್ಞಾನ ನಮ್ಮಲ್ಲಿ ಇಲ್ಲ. ಬದುಕು ಒಂದೇ ಇದು, ಒಂದು ಸಲ ಹುಟ್ಟಿ ಬಂದೀವಿ ಅಂದ್ರೆ ಮತ್ತೆ ನೀವೇನಾರು ಹುಟ್ಟಿ ಬರ್ತೀರೇನು? ವಯಸ್ಸಾದವ್ರು 80-85 ವಯಸ್ಸಾದವರು ಹಳ್ಳಿ ಅವರು ಯೌವನಕ್ಕೆ ಹೋಗೋಕೆ ಸಾಧ್ಯ ಐತನು? ನಮಗೆಲ್ಲ ಈಗ 21-22, ನಾವೆಲ್ಲ ಹೊಳ್ಳಿ 11-12 ವಯಸ್ಸಿಗೆ ಆಟ ಆಡ್ತಿದ್ದೀವಲ್ಲ, ಅಲ್ಲಿ ಹೋಗೋಕೆ ಸಾಧ್ಯ ಐತನು? ಒಂದು ಕ್ಷಣ ಮುಗಿದು ಹೋಯಿತು ಬದುಕು ಅಂದ್ರೆ ಮತ್ತೆ ಬರೋಕೆ ಸಾಧ್ಯನೇ ಇಲ್ಲ. ಇರುವಷ್ಟು ದಿನ ಜ್ಞಾನಿಯಾಗಿ ಅಹಂಕಾರ ಬಿಟ್ಟು ಬದುಕಬೇಕಷ್ಟೆ. ಜ್ಞಾನಿಯಾಗಿ ಅಹಂಕಾರ ಬಿಡೋದು, ಜ್ಞಾನಿಯಾಗಿ ಬದುಕುವುದು, ಇದೇ ನಮಗೆ ಪತಂಜಲಿ ಯೋಗ ಸೂತ್ರ ಹೇಳಿಕೊಡ್ತೈತಿ. ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ಜ್ಞಾನಿಯಾಗಿ ಬದುಕುವುದು, ಈ ಅಹಂಕಾರ ಬಿಡೋದು. ಒಬ್ಬ ದೊಡ್ಡ ಯಾತ್ರಿಕರೆಲ್ಲ ನೀವು ನೋಡ್ರಿ, ಟ್ರಾವೆಲ್ ಮಾಡೋರು ಇರ್ತಾರೆ, ಅಡ್ಡಾಡೋರು ಇರ್ತಾರೆ, ಅವರೆಲ್ಲ ಬ್ಯಾಗ್ ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ, ದೇಶ ವಿದೇಶ ಅಡ್ಡಾಡ್ತಾರೆ, ರಾಜ್ಯ ಅಡ್ಡಾಡ್ತಾರೆ. ಅವರೆಲ್ಲ ಅಡ್ಡಾಡ್ಬೇಕೆಲ್ಲ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಗುಡಿ ಕಾಣ್ತೈತಿ ಅಲ್ಲೆಲ್ಲ ಹೋಗಿ ಅವ್ರು ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ. ಅವರು ಬೇಡ್ಕೊತಾರೆ ಮತ್ತು ನಾವು ಬೇಡ್ಕೊತೀವಿ. ನಮ್ಮ ಬೇಡಿಕೆಗಳು ಬೇರೆ. ರೇವಣ ಸಿದ್ದಪ್ಪಗೆ ಬಂದು ನಾವು ಏನು ಬೇಡ್ಕೊತೀವಿ ಅಂದ್ರೆ, ಹೆಂಗಾರ ಮಾಡ್ಯಪ್ಪ 1 ಕೋಟಿ ರೂಪಾಯಿ ಬರೋದದ, ಅದು ನನ್ನ ಅಕೌಂಟ್ದಾಗ ಬರಬೇಕು ಅಂತ ರೇವಣ ಸಿದ್ದಪ್ಪಗೆ ಬೇಡ್ಕೊತೀವಿ ನಾವು. ಹೆಂಗಾರ ಮಾಡ್ಯಪ್ಪ 50 ಲಕ್ಷ ರೂಪಾಯಿ ಬರೋದದ, ಅದು ಅಕೌಂಟಿಗೆ ಬಂತು ಅಂದ್ರೆ ನಿನಗೆ 1-2 ತೆಂಗಿನಕಾಯಿ ಒಡಿಸ್ತೀನಿ ಅಂತ ಅಪ್ಪಗೆ ಬೇಡ್ಕೊತೀವಿ. ಮತ್ತು ನೀವು ಗುಡಿ ಹೊರಗೆ ಬರ್ರಿ, ಅವ 2 ರೂಪಾಯಿ ಕೊಡ್ರಿ ಅಂತ ಭಿಕ್ಷುಕ ಬೇಡ್ತಾನೆ, ನಿಮಗೆ ಬೇಡ್ತಾನಿಲ್ಲ. ಗುಡಿ ಹೊರಗೆ ಬಂದ್ರೆ ಭಿಕ್ಷುಕ 2 ರೂಪಾಯಿ 1 ರೂಪಾಯಿ ಕೊಡ್ರಿ ಅಂತ ಬೇಡ್ತಾನೆ. ನಿಮಗೆ ಮಜಾ ಹೇಳ, ಮೊನ್ನೆ ಮೈಸೂರಿಂದ ಬರಬೇಕಾದ್ರೆ ಈ ಟೋಲ್ ಒಳಗೆ ಭಿಕ್ಷೆ ಬೇಡವ್ರು ಬಂದರು. ನನ್ನ ಕಡೆ ಚಿಲ್ಲರೆ ಇಲ್ರಪ್ಪ, 1-2 ರೂಪಾಯಿ ಇಲ್ಲ ಅಂತ ನಾನೇ ಓಡಿಸ್ಕೊಂಡು ಬರಬೇಕಾದ್ರೆ 1-2 ರೂಪಾಯಿ ಇಲ್ಲ ಅಂತಂದಾಗ ಅವ್ರು ಅಂದರು, ಸ್ವಾಮೀಜಿ ಲೈಫ್ ಅಪ್ಡೇಟ್ ಆಗ್ಯದ, ಜೀವನ ಅಪ್ಡೇಟ್ ಆಗ್ಯದ, ಜಗತ್ತು ಅಪ್ಡೇಟ್ ಆಗ್ಯದ,
ಎಲ್ಲದಿರು ನೀವು ಇನ್ನೂ ಅಂದ್ರೆ ಅವರು ಭಿಕ್ಷೆ ಬೇಡವ್ರು. ಏನು ಹೇಳಕತ್ತೀರಿ ಅರ್ಥ ಆಗವಲ್ತು. ಡಿಜಿಟಲ್ ಇಂಡಿಯಾ ಐತ್ರಿ ಸ್ವಾಮೀಜಿ, ನನ್ನ ಕಡೆ QR ಕೋಡ್ ಅದ, ಸ್ಕ್ಯಾನ್ ಮಾಡಿರಿ, ₹2 ಫೋನ್ಪೇ ಮಾಡಿರಿ ಅಂದ ನಾವು. ಡಿಜಿಟಲ್ ಇಂಡಿಯಾ ನಡೆದೈತಿ, ಇನ್ನು 20 ವರ್ಷ ಹಿಂದದಿರಲ್ರಿ ಸ್ವಾಮಿಗಳ ನೀವು. ಡಿಜಿಟಲ್ ಇಂಡಿಯಾ ನಡೆದೈತಿ, ಫೋನ್ ಐತಿಲ್ಲ, ಫೋನ್ಪೇ ಐತಿಲ್ಲ, ತೆಗೀರಿ ₹2 ಸ್ಕ್ಯಾನ್ ಮಾಡಿರಿ. ಮತ್ತು ಅವ ₹2-3 ಹಾಕೋದಿಲ್ಲ, ಹಾಕವ ಕಡಿಮೆ ಆಗತ್ತೆ ಬಾ ಅಂತ ₹20 ಹಾಕ್ತಾನವ. ಮತ್ತು ಅವ್ರು ಎಷ್ಟು ಚಂದ ಡಿಜಿಟಲ್ ಇಂಡಿಯಾ ಬಳಸ್ಕೊಳಕತ್ತಾರ ಬೆಗ್ಗರ್ಸ್ ಅವ್ರು. ಅವ್ರು ಗುಡಿ ಮುಂದೆ ಬೇಡ್ತಿರ್ತಾರೆ, ಅವ್ರು ₹2 ಬೇಡ್ತಾರೆ ಅವ್ರು. ನಾವು ಒಳಗೆ ಹೋಗಿ ಏನು ಬೇಡ್ತೀವಿ, ಒಂದು ₹20 ಲಕ್ಷ ಬೇಡ್ತೀವಿ. ಬೇಡೋದು ತಪ್ಪೇದನ್? ಪಾಪ ಅವ್ರ ಮನುಷ್ಯಾಗ ಬೇಡ್ಯಾರ, ನಾವು ದೇವರಿಗೆ ಬೇಡೀವಿ ಅಷ್ಟೇ. ಮತ್ತು ನಾವು ಯಾರು? ಭಿಕ್ಷುಕರೇ. ಅತಿ ಯೋಚನೆ ಮಾಡಿದ್ರೆ ನಾವು ಭಿಕ್ಷುಕರೇ. ಅವು ನಮಗೆ ಬೇಡ್ಯಾವು, ನಾವು ದೇವರಿಗೆ ಬೇಡೀವಷ್ಟೆ. ಪಾಪ ಅವು ತಾಲೂಕು ಲೆವೆಲ್ದಾಗ ಬೇಡ್ತಾರ, ನಾವು ನ್ಯಾಷನಲ್ ಲೆವೆಲ್ದಾಗ ಬೇಡ್ತೀವಿ. ಅವು ಲೋಕಲ್ ಬೇಡು ಭಿಕ್ಷುಕರು, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಬೇಡು ಭಿಕ್ಷುಕರು. ಕೇಳೋದು ತಪ್ಪಿಲ್ಲಲ್ಲ, ಕೇಳವ್ರೆ ನಾವು, ಒಟ್ಟು ಕೊಡಬೇಕವ. ಮತ್ತು ಬರೇ ಆಸ್ತಿ ಅಂತಸ್ತು ಗಳಿಕೆ ಮಾಡ್ಕೊತ ಹೋದ್ರೆ ಮನುಷ್ಯ ಜ್ಞಾನಿ ಆಗ್ತಾನನು. ಗಳಿಸಿದ್ದನ್ನು ಯಾರು ಒಂದಿಷ್ಟು ಸಮಾಜಕ್ಕೆ ಕೊಡ್ತಾನಲ್ಲ ಅವ ಜ್ಞಾನಿ ಆಗಕ್ಕೆ ಸಾಧ್ಯ. ಯಾರು ಸಮಾಜಕ್ಕೆ ಕೊಡ್ತಾರಲ್ಲ ಅವ ಜ್ಞಾನಿ ಆಗಕ್ಕೆ ಸಾಧ್ಯ. ಒಬ್ಬ ಸಣ್ಣ ಹುಡುಗ 200 ಎಕರೆ ಜಮೀನು ಬಿಟ್ಟು ನನಗೆ ಮನಿ ಬೇಡ, ಮಠ ಬೇಡ, ನನಗೆ ಆಧ್ಯಾತ್ಮದ ಕಡೆ ಒಲವು ಭಾಳ ಐತಿ ಅಂತ ಒಬ್ಬರು ದೊಡ್ಡ ಸನ್ಯಾಸಿ ಹಿಂದೆ ಬೆನ್ನು ಹತ್ತಿ ಹೋಗ್ತಾನೆ. ಅವ ಮನೆ ಬಿಟ್ಟಾಗ ಆತನಿಗೆ ವಯಸ್ಸು ಬರೀ 9 ವಯಸ್ಸಿಗೆ 200 ಎಕರೆ ಜಮೀನು, ಒಬ್ಬನೇ ಮಗ. ನನಗೆ 200 ಎಕರೆ ಜಮೀನು ಬೇಡ, ರೊಕ್ಕನೂ ಬೇಡ ಅಂತ ಎಲ್ಲ ಬಿಟ್ಟುಕೊಟ್ಟು ಒಬ್ಬ ಸನ್ಯಾಸಿಯಿಂದ ಬೆನ್ನತ್ತಿ ಹೋಗ್ತಾನೆ 9ನೇ ವಯಸ್ಸಿಗೆ. 11ನೇ ವಯಸ್ಸಿಗೆ ನೀನು ಅಭ್ಯಾಸ ಮಾಡಿದ್ರೇ ಚಲೋ ಆಗ್ತದಂತ ಅಭ್ಯಾಸ ಮಾಡಿಸ್ತಾರ ಗುರುಗಳು. ಅಭ್ಯಾಸ ಮಾಡಿಸಿ ಉಪನಿಷತ್ತುಗಳನ್ನು ಕಲಿಸಿ ಎಲ್ಲವನ್ನ ಮಾಡಿ ಅವರಿಗೆ ದೊಡ್ಡ ಸಂತರನ್ನಾಗಿ ಮಾಡ್ತಾರೆ. ಅದೇ 9 ವಯಸ್ಸು ಮನೆ ಬಿಟ್ಟು ಹುಡುಗ ಮುಂದೊಂದು ದಿನ ನಡೆದಾಡುವ ದೇವ ಸಿದ್ದೇಶ್ವರ ಸ್ವಾಮಿಗಳಾಗ್ತಾರೆ. ಅಂದರೆ ಎಷ್ಟು ತಾಕತ್ತು! 2 ಎಕರೆ ಜಮೀನು ಬಿಡುವುದಿಲ್ಲ ನಾವು, 2 ಎಕರೆ ಸ್ವಾಮಿಗಳ 2 ಗುಂಟೆ ಬಿಡುವುದಿಲ್ಲ ನಾವು. ಒಡ್ಡು ಹಾಕೋದು ಏನಾರ ಪಾಳೆ ಬಂತಂದ್ರೆ ಸ್ವಾಮಿಗಳು ಬರ್ರಿ ನೀವು ನಮ್ಮ ಹೊಲಕ್ಕೆ, ಜರ ಒಡ್ಡು ಈ ಕಡೆ ಬಿದ್ದಿತ್ತು ಅಂದ್ರೆ ಅವನು ಮುಗಿಸ್ತೀನಿ ನಾನು ಅಂತೀವ ಅಂತಿರ್ತಾನೆ. ಒಡ್ಡು ಜರ ಆ ಕಡೆ ಬಿತ್ತು ಅಂದ್ರೆ ನಿನ್ನ ಮುಗಿಸ್ತೀನಿ ನಾನಂತ ಅವ ಅಂತಿರ್ತ. ಅದು ಮಣ್ಣು ಅಂತಿರ್ತೈತಿ. ನನ್ನ ಮುಗಿಸ್ ಅನ್ನಕತ್ತಿರು ಹುಚ್ಚರ. ನಿಮ್ಮನ್ನು ಒಳಗೆ ತೊಗೊಂಡೆ ಅಂದ್ರೆ ಮಾತಾಡಿರಿ ನೀವು ಒಬ್ಬರೇ. ನನ್ನ ಮುಗಿಸ್ತೀನಿ ಅಂತ ಅನ್ನಕತ್ತಿರಲ್ಲ. ಒಡ್ಡು ಆ ಕಡೆ ಒಗದ್ರಿ ಈ ಕಡೆ ಒಗದ್ರಿ, ಒಡ್ಡ ಸರಿಸಿಬಿಟ್ಟು ನಿಮ್ಮನ್ನು ಒಳಗೆ ತೊಗೊಂಡೆ ಅಂದ್ರೆ ಏನು ಮಾತಾಡೋರು ನೀವು? ಮಣ್ಣಿಗಾಗಿ ಬಡದಾಡವ ಜ್ಞಾನಿ ಆಗೋದಿಲ್ಲ. ಇರುವಷ್ಟು ದಿನ ಮಣ್ಣಿನಿಂದ ಲಾಭ ಪಡ್ಕೊಂಡು ಹಂಚಿ ಯಾವ ಬದುಕ್ತಾನಲ್ಲ ಅವ ಜ್ಞಾನಿ ಆಗಕ್ಕೆ ಸಾಧ್ಯ. ಅಡ್ಡಾಡೋರ ಬಗ್ಗೆ ಹೇಳಕತ್ತಿದ್ದೆ ನಾನು. ಆನ್ ಗೋಯಿಂಗ್ ಜರ್ನಿ ಅಂತ ಒಂದು ಪಾಠ ಇದೆ, ವಿಲಿಯಂ ಹ್ಯಾಸ್ಲಿಟ್ ಅವ್ರು ಬರೆದಿರೋದು. ಭಾಳ ಅದ್ಭುತವಾಗಿ ಅವ್ರು ಬರೀತಾರೆ. ಅಡ್ಡಾಡೋದು ಹ್ಯಾಂಗಿರ್ಬೇಕು, ಒಬ್ಬರೇ ಹೋಗ್ರಿ. ಮನಿ ಹ್ಯಾಂಗಿರಬೇಕು, ವಿಲಿಯಂ ಹ್ಯಾಸ್ಲಿಟ್ ದ ಫೇಮಸ್ ಪೋಯೆಟ್ ಆಫ್ ಇಂಗ್ಲೆಂಡ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಮನಿ ಹ್ಯಾಂಗಿರಬೇಕು ಅಂದ್ರೆ ದೊಡ್ಡ ಮನಿ ಇರಬಾರ್ದು, ತಲೆ ಭಾಳ ನೋವಾಗ್ತದೆ. ದೊಡ್ಡ ಮನಿ ಇರಬಾರ್ದು, ಸಣ್ಣ ಮನಿ ಇರಬೇಕು. ಮನ್ಯಾಗ ಎಷ್ಟು ಜನ ಅದೀವಿ ಅವ್ರು ಇರೋ ಹಂಗೆ ಒಂದು ಮನಿ ಇರಬೇಕು. ಮನೆ ಮಗ್ಲು ಒಂದಿಷ್ಟು ಗಾರ್ಡನ್ ಇರಬೇಕು. ಗಾರ್ಡನ್ ತುಂಬ ಒಂದಿಷ್ಟು ತಿನ್ನಾಕ ಮಾಡಾಕ ಟೊಮ್ಯಾಟೊ ಅವು ಇವು ಬೆಳೆದಿರ್ಬೇಕು. ಮತ್ತು ದಿವಸ ಎದ್ದು ಕೂಡಲೇ ಹೊರಗೆ ಬಂದ್ರೆ ಮನೆ ಮಗ್ಗಲ್ದವ್ರು ಹೆಂಗಿರ್ಬೇಕು? ಮನೆ ಮಗ್ಗಲ್ದವರು ವಿಲಿಯಂ ಹ್ಯಾಸ್ಲಿಟ್ ಹೇಳ್ತಾನೆ, ಮನೆ ಮಗ್ಗಲ್ದವರು ಬಾ ಕುಂತು ಚರ್ಚೆ ಮಾಡು ನನ್ನೋರು ಇರಬಾರ್ದು, ಬಾ ಕುಂತು ಇನ್ನೊಬ್ಬರ ಬಗ್ಗೆ ಮಾತಾಡು ನನ್ನೋರು ಇರಬಾರ್ದು. ನೀವು ಒಂದು ಕೆಲಸ ಮಾಡಿಬಿಡ್ರಿ, ಮನೆ ಮುಂದೆ ಈಗೆಲ್ಲ ಹೊರದೇಶದೊಳಗೆ ಅವರು ಬೆಂಗಳೂರು ಮೈಸೂರೊಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ ಅವ್ರು. ಅಂದ್ರೆ ಯಾವ ನಾಯಿ ಅದಾವಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಾಯಿ ಅಂದರೋ ಮತ್ತು ಅವ್ರು ಇರೋರು ಅದನ್ನ ಆಗ್ಯಾರೋ ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಅವ್ರು ಒಟ್ಟು ಹಾಕಿರ್ತಾರೆ ನಾಯಿಗಳಿವೆ ಎಚ್ಚರಿಕೆ ಅಂತ. ನಾನು ಮೈಸೂರು ಭಾಳ ನೋಡೀನಿ ಅದನ್ನು. ನಾಯಿಗಳಿವೆ ಎಚ್ಚರಿಕೆ ಅಂದ್ರೆ ಅಲ್ರಿ, ನಾಯಿ ಯಾರಿಗೆ ಅನ್ಬೇಕು? ಅವು ಕಟ್ಟಿರುವಕ್ಕೆ ನಾಯಿ ಅನ್ಬೇಕು, ಅದನ್ನು ಕಟ್ಟ್ಯಾರಲ್ಲ ಅವ್ರಿಗೆ ಅನ್ಬೇಕು. ಅದು ನಾನು ತಿಳಿದಿಲ್ಲ ಅದನ್ನು. ಅವ್ರು ಬೋರ್ಡ್ ಹಾಕಿರ್ತಾರೆ. ನೀವೇನು ಬೋರ್ಡ್ ಹಾಕ್ರಿ ಮನೆ ಮ್ಯಾಗ, ಮನೆ ಹೊರಗೆ ಏನು ಬೋರ್ಡ್ ಹಾಕ್ರಿ, ಇನ್ನೊಬ್ಬರು ಉಸಾಬರಿ ನಾವು ಮಾಡುವುದಿಲ್ಲ, ಹಾಕಿಬಿಡ್ರಿ ಬೋರ್ಡ್. ಊರು ಒಂದು ದಿನಾರ ಜಗಳಕ್ಕೆ ಈಡಾಗ್ತದೆ ಅಂತ ನೋಡ್ತೀನಿ ನಾನು. ಪ್ರತಿ ಮನೆ ಮುಂದೆ ಶುಭ ಲಾಭ ಭರಿಸ್ತಿರಲ್ಲ, ನೇಮ್ ಪ್ಲೇಟ್ ಹಾಕ್ಸಿರ್ತಿರಲ್ಲ, ನಿಲಯ, ಪ್ರಕೃತಿ, ಕನಸು, ಆಸೆ, ತಂದೆಯ ಅಂತ ಹಿಂಗೆಲ್ಲ ನೇಮ್ ಪ್ಲೇಟ್ಸ್ ಹಾಕಿರ್ತೀವಲ್ಲ, ಅಲ್ಲೇನು ಹಾಕ್ಸೋದು? ನಾವು ಇನ್ನೊಬ್ಬರು ಉಸಾಬರಿ ಮಾಡುವುದಿಲ್ಲ, ಮಗ್ಲ ಮನೆಯವ್ರದ್ದು ನಮಗೆ ತರಬ್ಯಾಡ್ರಿ,
ನಾವು ಯಾರ ಬಗ್ಗೆನೂ ಮಾತಾಡುವುದಿಲ್ಲ. ನಮಗೆ ಇನ್ನೊಬ್ರದ್ದು ಹೇಳಕ್ಕೆ ಬರಬೇಡ್ರಿ. ಇಷ್ಟು ಬರೆದು ನೋಡ್ರಿ ನೀವು, ಯಾಕೆ ಅಕ್ಕವ ಜಗಳ ನಾನು ನೋಡ್ತೀನಿ. ನಮಗಾಗೋದಿಲ್ಲ ಅದು. ನಮಗೆ ಇನ್ನೊಬ್ಬರು ಉಸಾಬರಿ ಮಾಡಲಿಲ್ಲ ಅಂದ್ರೆ ಊಟ ಹೋಗೋದಿಲ್ಲ. ಅವಂದೇನಾಯಿತು ಅಂತಲೇ ಚಾಲೂ ಮಾಡೋದು ನಮ್ಮ ಪುರಾಣ. ಇಲ್ಲ, ಊಟ ಹೋಗೋದಿಲ್ಲಲ್ಲ ನಮ್ಗೆ. ಮತ್ತು ಮಾತಾಡೋಕೆ ಬಿಸಿ ಬಿಸಿ ಸುದ್ದಿ ಸಿಗುದ, ಮಗ್ಲ ಮನೆಯವ್ರು ಹಂಗಾಯ್ತು, ಆ ಕಡೆ ಅವ್ರದ್ದು ಹಿಂಗಾಯ್ತು, ನಮ್ಮದೇನು ಸುದ್ದಿ ಇರ್ತದೋ ಬಿಡುತ್ತದೋ. ಕಟ್ಟಿ ಮ್ಯಾಗ ಕುಂತು ಮಾತಾಡಕತ್ರು ಅಂದ್ರೆ ಎಷ್ಟು ಚಂದ ಮಾತಾಡ್ತೀವಿ. ಅದು ಕಟ್ಟಿ ನಾಚ್ಬೇಕು, ಅದು ಹಂಗೆ ಮಾತಾಡ್ತೀವಿ. ಒಮ್ಮೆ ಕಟ್ಟಿ ಮೇಲೆ ಕುಂತೇವ, ಏನಾಯಿತು, ಈ 4 ಮಕ್ಕಳು ಅಂದರೆ ಹೆಣ್ಮಕ್ಳು ಒಂದೇ ಮನೆಗೆ ಕೊಟ್ಟಿದ್ರು ಅವ್ರಿಗೆ. ಒಂದೇ ಮನೆಗೆ 4 ಹೆಣ್ಮಕ್ಳಿಗೆ ಕೊಟ್ಟಿದ್ದರು. ಅವರೆಲ್ಲ ಕೂಡಿ ಬೆಳೆದವರು, ಆಡ್ದವರು. ಅವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ಬುತ್ತಿ ಮಾಡಿ ಕೊಡೋದು, ಒಂದಿಷ್ಟು ಧಾರಾವಾಹಿ ನೋಡೋದು. ಧಾರಾವಾಹಿಗೆ ಮತ್ತೆ ಏನು ತೋರಿಸ್ತಾರೆ ಹೇಳಿದ್ನಲ್ಲ ನಾ, ಹಚ್ಚೋದ ತೋರಿಸೋರು. ಮತ್ತು ಊರಾಗ ಚಂದ ಒಂದು ಗಿಡದ ಕೆಳಗೆ ಕಟ್ಟಿ ಇತ್ತು. ಆ ಕಟ್ಟಿ ಮ್ಯಾಗ ಕುಂತು ಮಧ್ಯಾಹ್ನ ಮ್ಯಾಗ ಮಾತಾಡೋಕ್ಕೆ ಚಾಲೂ ಮಾಡೋದು. ಮಾತೇನು ಸುವಿಚಾರಗಳಲ್ಲ. ಆಕೆ ಹಂಗೆ, ಅವ ಹಿಂಗೆ, ಇದು ಹಂಗಾಯ್ತು, ಅದು ಹಿಂಗಾಯ್ತು. ಇವು ಮಾತಾಡಿದ್ರ ಮ್ಯಾಗನ ಅವ್ರಿಗೆ ಮತ್ತೆ ಹಸುವಾಗ್ತಿತ್ತ. ಅವ್ರಿಗೆ ಹಸುವಾಗ್ತಿದ್ದಿಲ್ಲ ಅವ್ರಿಗೆ ಇದು ಮಾತಾಡಲಿಲ್ಲ ಅಂದ್ರೆ. 4 ಜನ ಒಂದೇ ಮಕ್ಕಳು, ಒಂದೇ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಒಂದೇ ಮನೆಗೆ ಸ್ವಸ್ಥಂದಿರಾಗಿ ಕೊಟ್ಟಿದ್ರು. ಮತ್ತು 4ನೇದಕ್ಕೆ ಅಲ್ಲಿ ಮತ್ತು ನನ್ನ ಮಗ ಬರೋದು ಟೈಮ್ ಆಯಿತು, ಇನ್ನು ನಾವು ಹೋಗ್ಬೇಕಲ್ಲ ಅಂತ 4ನೇದಕ್ಕೆ ಅದು ಪಾರ್ಲಿಮೆಂಟ್ ಬಿಟ್ಟು ಹೋದ್ಲು. ಪಾರ್ಲಿಮೆಂಟ್ ಅವ್ರಿಗೆ ಅದು ಕಟ್ಟಿ. ಅವ್ರು 3 ಜನ ಏನು ಅನ್ನಬೇಕು, ಈಗೇನು ಹೋದ್ಲಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾಳೆ, ಈಕಿ ಏನಾರ ಸುದ್ದ ಅದಾಳನು, ಒಂದೇ ಹೊಟ್ಟೆಗೆ ಹುಟ್ಟ್ಯಾವ ಅವು. ಇನ್ನೊಬ್ಬರ ಬಗ್ಗೆ ಏನು ಮಾತಾಡಕತ್ತಾಳಲ್ಲ, ಈಕಿ ಏನಾರ ಸುದ್ದ ಅದಾಳನು, ಮಗ ಬಂದಾನಂತ ಎಷ್ಟು ದೌಡು ಓಡಿ ಹೊಂಟಾಳು ನೋಡು. 3 ಮಾತಾಡಿದ್ವು. ಮತ್ತು 3ನೇದಕ್ಕೆ ಏನು ಇಷ್ಟು ಅನ್ನೋದಕ್ಕೆ ಗಂಡ ಬಾ ಸೂಸ್ಲಾ ಮಾಡಬಾ ಅಂತ ಕರೆದ. ನಾನು ಹೋಗಿ ಬರ್ತೀನಿ ಅವ್ವ ಅಂತ 3ನೇದಕ್ಕಿನೂ ಎದ್ದು ಹೋದ್ಲು. ಅವು ಏನು 2 ಕುಂತಿದ್ವಲ್ಲ. 4ನೇದ ಬಗ್ಗೆ ಮಾತಾಡ್ತಾಳ 3ನೇದಕ್ಕೆ, ಈಕಿ ಏನಾರ ಸುದ್ದ ಅದಾಳ. ಗಂಡನ ಮ್ಯಾಗ ಎಷ್ಟು ಜೀವ ಐತೆ ನೋಡು. ಒಡ ಹುಟ್ಟಿದವ್ರು ನಾವು ಅದೇವಿಲ್ಲಿ. ಮಾತು ಹಚ್ಚೋದು ಬಿಟ್ಟಾಳ ಅಂದ್ರೆ ಮಾತೇನು ಸೂಸ್ಲಾ ಕೊಡ್ತಿತ್ತ? ಮಾತು ಹಚ್ಚೋದು ಬಿಟ್ಟಾಳ. 4ನೇದಕ್ಕೆ ಕರೆದಾಳ. 3ನೇದಕ್ಕೆ 4ನೇದಕ್ಕೆ ಹೋದ ಮ್ಯಾಗ 4ನೇದಕ್ಕಿನ ಬಗ್ಗೆ ಮಾತಾಡಾಳ. 3ನೇದಕ್ಕೆ ಗಂಡು ಕರಿದಕ್ಕೆ ಹೆಂಗೆ ಹೊಂಟಾಳ ನೋಡು. 2ನೇದಕ್ಕೆ ಹಿಂಗೆ ಅನ್ನಬೇಕಾದ್ರೆ ಬೋರ್ ಆನ್ ಮಾಡಿ ಬಂದಿದ್ದು ಟ್ಯಾಂಕರಿಂದ ನೀರು ಬೀಳಕ್ಕೆ ಹತ್ತದು ಮನೆ ಮ್ಯಾಗ. ಮತ್ತು ನೀರು ಬೀಳಾಕತ್ತೈತಿ, ನಾನು ಹೊಕ್ಕಿನೇವ ಅಂತ 1ನೇದಕ್ಕಿನ ಬಿಟ್ಟು 2ನೇದಕ್ಕಿನೂ ಹೊಂಟ್ಲು. ಈಗ ಮಾತಾಡ್ಬೇಕಂತಾಳು 1ನೇದಕ್ಕೆ 2ನೇದಕ್ಕಿನ ಬಗ್ಗೆ ಯಾರೂ ಇಲ್ಲ ಮಗ್ಲು. 4ನೇದಕ್ಕೆ ಮಗ ಬಂದಾನಂತ ಹೋದ್ಲು. 3ನೇದಕ್ಕೆ ಗಂಡು ಕರೆದಾನಂತ ಹೋದ್ಲು. 2ನೇದಕ್ಕೆ ನೀರು ಬೀಳಾಕತ್ತಾವಂತ ಹೋದ್ಲು. 1ನೇದಕ್ಕೆ ಅಂದ್ಲು, ಇವ್ರು 3 ಜನ ಹೆಂಗೆ ನಾನು ಬಿಟ್ಟು ಹೊಕ್ಕಾರೋಡು, ಮಾತಾಡೋಕೆ ಏನು ದಾಡಿ ಇವ್ರಿಗೆ ಅಂದ್ಲು. ಅದು ಕಟ್ಟಿತ್ತಲ್ಲ, ಕಟ್ಟಿ ಅಂತೂ ಯಾವ ನೀ ಏನು ಸುದ್ದದಿ ಮೊದಲು ನೀ ಹೋಗಂಥದ್ದು ಕಟ್ಟಿ. ಅಂದರೆ ಇನ್ನೊಬ್ಬರು ಉಸಾಬರಿ ಮಾಡುವುದೇ ಜೀವನ ಆಗಬಾರದು. ನನ್ನ ಪಾಡಿಗೆ ನಾ ಬದುಕ್ತೀನಿ ಅಷ್ಟೆ. ನಾನು ನನ್ನ ಪಾಡಿಗೆ ನಾನು ಬದುಕಾಕೆ ಇಲ್ಲಿ ಬಂದೀನಿ, ಅದು ಜೀವನ ಆಗಬೇಕು. ಯಾತ್ರಿಕ ವಿಲಿಯಂ ಹ್ಯಾಸ್ಲಿಟ್ ಅವ ಏನು ಹೇಳ್ತಾನೆ, ಯಾತ್ರಿಕರು ಏನು ಹೋಗ್ತಾರಲ್ಲ ಅವರು ಒಂದು ದಿನ ಯಾತ್ರೆ ಮಾಡ್ತಿರ್ತಾರೆ. ಅವರು ನಿಜವಾದ ಜ್ಞಾನಿಗಳು ಯಾಕೆ ಆಗ್ತಾರಂದ್ರೆ ಅವ್ರು ಹಿಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಜಗತ್ತು ನೋಡ್ತಾ ನೋಡ್ತಾ ಎಲ್ಲ ಕಡೆ ಹೋಗ್ತಾರೆ. ಹಂಗೆ ಒಬ್ಬವ ದಟ್ಟ ಕಾಡಿನಲ್ಲಿ ನಡ್ಕೊತ ಹೋಗ್ತಿರ್ತಾನೆ. ಆತನಿಗೆ ಈಗ ಅವು ಭಾಳ ದೊಡ್ಡ ಕಾಡದು. ಇದೇ ಗುಡ್ಡದಾಗ ನೀವು ರಾತ್ರಿ ಮ್ಯಾಗ ಹೋಗಕ್ಕೆ ಅಂಜ್ತಿರಲ್ಲ ಎಷ್ಟೋ ಜನ. ಅಂತಹ ದಟ್ಟ ಕಾಡು ಒಳಗೆ ನಡ್ಕೊಂತ ಹೋಗಬೇಕು ಅಂತ ವಿಚಾರ ಮಾಡ್ದ. 6:30 ಆಗಿತ್ತು. ನಡ್ಕೊಂತ ಹೋಗಬೇಕು ಅಂತ ವಿಚಾರ ಮಾಡ್ದ. ಆ ಅರಣ್ಯದ ಮುಂದೆ ಒಂದು ಸಣ್ಣ ಗುಡಿಸಲ. ಆ ಗುಡಿಸಲದೊಳಗೆ ಒಬ್ಬರು ಸ್ವಾಮೀಜಿ ಇದ್ದರು. ಅವರು ಅವನಿಗೆ ಹೇಳಿದ್ರು, ಅವರು ಅಲ್ಲ 6:30 ಮ್ಯಾಗ ಹೋದಿ ಅಂದ್ರೆ ನೀ ಆ ಕಡೆ ಊರು ಮುಟ್ಟಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪ್ರಾಣಿಗಳು ಭಾಳ ಅದಾವು, ಭಾಳಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ದೀಪ ಕೊಡ್ತೀನಿ ನಿನಗೆ, ಈ ದೀಪ ತಗೋ. ಆದ್ರೆ ಈ ದೀಪ 6 ತಾಸು ಅಷ್ಟೇ ಬರ್ತದೆ. 6 ತಾಸು ಮ್ಯಾಗಿ ದೀಪ ಆರ್ತು ಅಂದ್ರೆ ನಿನ್ನ ಕತಿ ಕಾಡು ಒಳಗೆ ಮುಗಿಯಿತು. ಇದನ್ನು ಉಚ್ಚರಿಕೆಯಿಂದ ನೀನು 6 ಬೇಡ 5 ತಾಸ್ನಾಗ ಈ ಕಾಡು ದಾಟ್ತಿ, ತೊಗೊಂಡು ಹೋಗು ಅಂತ ಹಿಡ್ಕೊಂಡು ಕಳಿಸಿದ್ರು. ಕಾಡು ಒಳಗೆ ಹೋಗ್ತಾನ. 6 ತಾಸು ಒಳಗೆ ಕಾಡು ದಾಟಬೇಕಾಗಿರುತ್ತೆ. ಕಾಡು ಒಳಗೆ ಹೋಗ್ತಾನೆ, ನೋಡ್ತಾನಲ್ಲಿ ಅಲ್ಲೆಲ್ಲ ಹಣ್ಣುಗಳನ್ನು ನೋಡ್ತಾನೆ, ಪಕ್ಷಿಗಳನ್ನು ನೋಡ್ತಾನೆ, ವೈಭೋಗ ನೋಡ್ತಾನೆ.